ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಗುರುವಾರ ಸಂಜೆ 4:30. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ತೋಟಗಾರಿಕಾ ಇಲಾಖೆಯ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಾದ ಚೈತ್ರರವರು. ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ತೋಟಗಾರಿಕೆ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೇಡಮ್. ಧನ್ಯವಾದಗಳು ಮೇಡಮ್. ಮೊದಲಿಗೆ ಭಾಳ ಸಂತೋಷ, ಈ ದಿನದ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯ ಒಂದು ಪರಿಚಯ ಆಗಿರ್ಬೋದು, ಅಲ್ಲಿ ಸಿಗ್ತಿರುವಂಥ ವಿವಿಧ ರೀತಿಯ ಸೇವಾ ಸೌಲಭ್ಯಗಳ ಕುರಿತು ನಮಗೆ ಹಾಗೂ ನಮ್ಮ ಕೇಳುಗ ಸಮುದಾಯಕ್ಕೆ ಒಂದಷ್ಟು ಮಾಹಿತಿಯನ್ನು ಹಾಗೂ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮೇಡಮ್, ಮೊದಲಿಗೆ ತಮ್ಮ ಒಂದು ವೈಯಕ್ತಿಕ ಪರಿಚಯದೊಂದಿಗೆ ತೋಟಗಾರಿಕೆ ಇಲಾಖೆಯ ಪರಿಚಯ ಹಾಗೂ ಅದರ ಗುರಿ ಉದ್ದೇಶಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಮೇಡಮ್. ಮೊದಲನೇದಾಗಿ ತೋಟಗಾರಿಕೆ ಅಂದರೆ ಏನು ಅಂತ ತಿಳಿಸ್ಕೊಡ್ತೀನಿ ಜನಕ್ಕೆ. ತೋಟಗಾರಿಕೆ ಕೃಷಿಯ ಒಂದು ಭಾಗ. ತೋಟಗಾರಿಕೆ ವಿಭಾಗದಲ್ಲಿ ನಾವು ಹಣ್ಣು, ಹೂವು, ಅಲಂಕಾರಿಕ ಬೆಳೆಗಳು, ಔಷಧೀಯ ಬೆಳೆಗಳು, ಸುಗಂಧನೀಯ ಬೆಳೆಗಳು, ತೋಟದ ಬೆಳೆಗಳು ಹಾಗೂ ವಾಣಿಜ್ಯ ಬೆಳೆಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಬೆಳೆಯುವ ಪದ್ಧತಿ ಹಾಗೂ ಅದರ ಸಂಸ್ಕರಣಾ ಪದ್ಧತಿಗಳ ಬಗ್ಗೆ ತಿಳ್ಕೊತೀವಿ. ಇದಕ್ಕೆ ತೋಟಗಾರಿಕೆ ಅಂತ ಕರೀತಾರೆ. ಮತ್ತು ನಮ್ಮ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆಯದೇ ಒಂದು ಭಾಗವಾಗಿತ್ತು. ಅದು ಸಂಪೂರ್ಣವಾಗಿ ಅಥವಾ ಸ್ವತಂತ್ರವಾಗಿ ತೋಟಗಾರಿಕೆ ಇಲಾಖೆ ಆಗಿದ್ದು 1963ರಲ್ಲಿ. ತೋಟಗಾರಿಕೆ ಇಲಾಖೆ ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ತೋಟಗಾರಿಕೆ ಇಲಾಖೆ ಆಗೋದಕ್ಕೆ ನಮ್ಮ ತೋಟಗಾರಿಕೆ ಪಿತಾಮಹರಾದಂತಹ ಡಾಕ್ಟರ್ M.H. ಮರಿಗೌಡರ ಕೊಡುಗೆ ತುಂಬ ಇರುತ್ತೆ. ಅವರನ್ನು ಈ ಸಮಯದಲ್ಲಿ ನೆನೆಸ್ಕೊಳ್ಳೋದು ಉತ್ತಮ ಅಂತ ಭಾವಿಸ್ತೀನಿ. ತೋಟಗಾರಿಕೆ ಇಲಾಖೆ ಸೆಪರೇಟ್ ಆಗಿ ಅಥವಾ ಪ್ರತ್ಯೇಕವಾಗಿ ತುಂಬ ಸಾಧನೆಗಳನ್ನು ಮಾಡಿದೆ. ಮೊದಲನೆಯದಾಗಿ ತೋಟಗಾರಿಕಾ ಕ್ಷೇತ್ರಗಳು ಹಾಗೂ ನರ್ಸರಿಗಳ ಬೆಳವಣಿಗೆ. ಲಾಲ್ಬಾಗ್ ಎಲ್ರಿಗೂ ಗೊತ್ತಿರ್ಬೋದು. ಲಾಲ್ಬಾಗ್ ಉದ್ಯಾನವನದ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸಿದವರು ಇವರು. ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಪ್ರತ್ಯೇಕವಾಗಿ ಯೋಜನೆಗಳನ್ನು ತಂದವರು. ಹಾಗೆ ತೋಟಗಾರಿಕೆ ಬೆಳೆಗಳ ವೈಜ್ಞಾನಿಕ ಬೆಳೆಯುವುದರ ಪದ್ಧತಿ, ಅದರ ಸಂಸ್ಕರಣೆ, ಅದರ ಉಪಯೋಗಗಳನ್ನು ಜನಸಾಮಾನ್ಯರಿಗೆ ತಿಳಿಸಲು ಒತ್ತಾಯಿಸಿದವರು. ಮತ್ತು ಇಲಾಖೆಯ ಉದ್ದೇಶ ಏನಾಗಿತ್ತು ಅಂದರೆ ಪ್ರಮುಖವಾಗಿ ಒಂದು ಸಾಮಾನ್ಯ ರೈತನಿಗೂ ಸೌಲಭ್ಯಗಳನ್ನು ತಲುಪಿಸುವಂತೆ ಸಂಪೂರ್ಣವಾಗಿ ಶ್ರಮ ವಹಿಸುತ್ತೆ. ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಬೀಜ ನೆಡುವುದರಿಂದ ಸಂಸ್ಕರಣೆಯವರೆಗೂ ಸಂಪೂರ್ಣ ಸೌಲಭ್ಯಗಳನ್ನು ವಿವಿಧ ಯೋಜನೆಗಳಲ್ಲಿ ನಾವು ತಲುಪಿಸ್ತೀವಿ ರೈತರಿಗೆ. ನಮ್ಮ ಕರ್ನಾಟಕದಲ್ಲಿ ವೈವಿಧ್ಯಮಯವಾದ ವಾತಾವರಣಗಳಿದೆ. ಆ ಸಂಪೂರ್ಣವಾದ ವಾತಾವರಣದ ಉಪಯೋಗ ಹಾಗೂ ಆಯಾ ಭಾಗಕ್ಕೆ ಯಾವ್ಯಾವ ಬೆಳೆಗಳು ಸೂಕ್ತ ಇರುತ್ತೆ ಅದರ ಉತ್ತಮವಾದ ಬೆಳವಣಿಗೆಗಳನ್ನು ನಾವು ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇರುತ್ತೆ. ಮತ್ತೆ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು, ಮತ್ತೆ ಅವರನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡೋದು ಇಲಾಖೆಯ ಪ್ರಮುಖ ಗುರಿಯಾಗಿರುತ್ತೆ. ಹೌದು. ಮತ್ತೆ ಇನ್ನೊಂದು, ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಪೌಷ್ಟಿಕಾಂಶದ ಕೊರತೆ ತುಂಬ ಇದೆ, ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ. ಹಾಗಾಗಿ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಯಥೇಚ್ಛವಾಗಿ ಪೌಷ್ಟಿಕಾಂಶಗಳು ದೊರೆಯೋದ್ರಿಂದ ಇದರ ಬೆಳವಣಿಗೆ ಹಾಗೂ ಜನಸಾಮಾನ್ಯರಿಗೆ ಇದನ್ನು ತಲುಪಿಸೋದ್ರಿಂದ ಆಹಾರ ಭದ್ರತೆಯನ್ನು ಕೂಡ ಕಂಡುಕೊಳ್ಬೋದು. ಇದು ಒಂದು ಇಲಾಖೆಯ ಒಂದು ಮುಖ್ಯ ಗುರಿ ಉದ್ದೇಶ ಆಗಿರುತ್ತೆ. ಮತ್ತು ಈ ಸರ್ಕಾರದ ವತಿಯಿಂದ ದೊರೆಯುವ ವಿವಿಧ ಯೋಜನೆಗಳನ್ನು ರೈತರ ಮಟ್ಟಿಗೆ ತಲುಪಿಸೋದಕ್ಕೆ ಒಂದು ಬ್ರಿಡ್ಜ್ ಆಗಿ ನಮ್ಮ ತೋಟಗಾರಿಕೆ ಇಲಾಖೆ ಕೆಲಸ ಮಾಡುತ್ತೆ. ಇನ್ನು ಪ್ರದೇಶ ವಿಸ್ತರಣೆ, ಬೇರೆ ಬೇರೆ ಬೆಳೆಗಳ ಪ್ರದೇಶ ವಿಸ್ತರಣೆಗಳು ನಮ್ಮ ಇಲಾಖೆ ಶ್ರಮಿಸುತ್ತೆ. ಇನ್ನು ಕೃಷಿ ಮತ್ತು ತೋಟಗಾರಿಕೆ ಕ್ಷೇತ್ರದಲ್ಲಿ ವಿವಿಧ ಯಾಂತ್ರೀಕರಣಗಳ ಬಳಕೆ, ಸಂಶೋಧನೆಗಳನ್ನು ಕೈಗೊಳ್ಳುವುದು, ವಿವಿಧ ಕೀಟ ಮತ್ತು ರೋಗ ಬಾಧೆಗಳನ್ನು ನಿಯಂತ್ರಿಸಲು ಕ್ರಮ ವಹಿಸುವುದು, ಮತ್ತು ವೈಜ್ಞಾನಿಕವಾಗಿ ಬೆಳೆಗಳನ್ನು ಬೆಳೆಯುವುದು ಹಾಗೂ ಅದರ ಲಾಭವನ್ನು ಪಡೆಯೋದು ಹೇಗೆ, ಮಾರುಕಟ್ಟೆಯ ವ್ಯವಸ್ಥೆ, ಮೌಲ್ಯವರ್ಧನೆ ಅಂದರೆ ವ್ಯಾಲ್ಯೂ ಎಡಿಷನ್ ಅಂತ ಹೇಳ್ಬೋದು, ಮೌಲ್ಯವರ್ಧನೆ, ಕೊಯ್ಲೋತ್ತರ ನಿರ್ವಹಣೆ, ಸಸ್ಯ ಸಂರಕ್ಷಣೆಗೆ ರೈತರಿಗೆ ಬೇಕಾದಂತಹ ಸಮಗ್ರವಾದ ತಾಂತ್ರಿಕ ಮಾಹಿತಿಯನ್ನು ಒದಗಿಸುವಲ್ಲಿ ತೋಟಗಾರಿಕೆ ಇಲಾಖೆ ಶ್ರಮಿಸುತ್ತೆ.
ಇದರ ನಂತರ ನಮ್ಮ ದೇಶದ ಜನಸಂಖ್ಯೆ ತುಂಬಾ ಜಾಸ್ತಿ ಇದೆ. ಕಂಪೇರ್ಡ್ ಟು ನಾವು ಈ ಏರಿಯಾ ಇರೋದಕ್ಕೂ ಜನಸಂಖ್ಯೆ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ನಾವು ಅಷ್ಟು ಜನಸಂಖ್ಯೆಗೆ ಆಹಾರವನ್ನು ಒದಗಿಸಬೇಕು ಅಂತಂದ್ರೆ ಸಮಗ್ರವಾಗಿ ಈಗ ಏನು ಲಭ್ಯ ಇರುತ್ತೆ ಆ ಲ್ಯಾಂಡ್ ನ ಉಪಯೋಗಿಸ್ಕೊಂಡು ಆಫ್ ಸೀಸನ್ ಕಲ್ಟಿವೇಶನ್ ಅಂತ ಹೇಳ್ತಾರೆ. ಅಂದ್ರೆ ಸೀಸನ್ ಅಲ್ಲದೆ ಇರೋ ಟೈಮಲ್ಲಿ ವಿವಿಧ ತರಕಾರಿ ಹಾಗೂ ಬೆಳೆಗಳನ್ನು ಬೆಳೆಯೋದು, ತರಕಾರಿ ಹಣ್ಣುಗಳನ್ನು ಸಂರಕ್ಷಿತ ವಾತಾವರಣದಲ್ಲಿ ಬೆಳೆಯೋದು, ಅಂದರೆ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಂತ ಏನು ಹೇಳ್ತಾರೆ. ಈ ಪಾಲಿ ಹೌಸ್, ಶೇಡ್ ನೆಟ್, ನೆರಳು ಮನೆ, ಇಂಥ ವಿವಿಧ ಉಪಕರಣಗಳನ್ನು ಅಥವಾ ಸ್ಟ್ರಕ್ಚರ್ಗಳನ್ನು ಬಳಸ್ಕೊಂಡು ನಾವು ಆಹಾರವನ್ನು ವೃದ್ಧಿ ಮಾಡೋದು. ಎಂಟೈರ್ ಇಯರ್ ಅಂದರೆ ವರ್ಷವಿಡೀ ನಾವು ಆಹಾರವನ್ನು ಬೆಳೆಯೋದು ಮತ್ತು ಅದನ್ನು ಜನಸಾಮಾನ್ಯರಿಗೆ ಒದಗಿಸುವ ಪ್ರಯತ್ನ ತೋಟಗಾರಿಕೆ ಇಲಾಖೆ ಮುಖಾಂತರ ಮಾಡ್ತೀವಿ. ಇದು ಬಿಟ್ಟು ಜೇನು ಸಾಕಾಣಿಕೆ ಇರ್ಬೋದು, ಮತ್ತೆ ಈಗ ಎಲ್ಲರಿಗೂ ಗೊತ್ತಿರೋ ಹಂಗೆ GI ಕ್ರಾಪ್ಸ್ ಅಂತ ಇದೆ, ಭೌಗೋಳಿಕ ವಿಶೇಷಿತ ಬೆಳೆಗಳು ಅಂತ. ಅದರ ಸಂರಕ್ಷಣೆ ಹಾಗೂ ಅದರ ಸರ್ವತೋಮುಖ ಬೆಳವಣಿಗೆಗೂ ತೋಟಗಾರಿಕೆ ಇಲಾಖೆ ಶ್ರಮಿಸುತ್ತೆ. ಇದಿಷ್ಟು ನಾವು ತೋಟಗಾರಿಕೆ ಮತ್ತೆ ಇವಾಗ ರೈತರಿಗೆ ಸಸ್ಯಕ್ಕೆ ಬರೋ ಕೀಟ ಹಾಗೂ ರೋಗದ ಬಗ್ಗೆ ಮಾಹಿತಿ ಕೊಡೋದು, ಅದರ ನಿರ್ವಹಣೆಗೆ ವಹಿಸುವಂತಹ ಕ್ರಮಗಳು, ಅದಕ್ಕೆ ಬೇಕಾಗುವಂತಹ ಔಷಧಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಅವರಿಗೆ, ರೈತರಿಗೆ. ಮೇಡಮ್, ಈಗ ತಾವು ಹೇಳಿದ್ರಿ ತೋಟಗಾರಿಕೆ ಇಲಾಖೆ ವತಿಯಿಂದ ಬಿತ್ತನೆ ಗಿಡಗಳ ನೆಡುವ ಮುಖಾಂತರದಿಂದ ಹಿಡಿದು ಅದನ್ನು ಸಂಸ್ಕರಣೆ ಮಾಡಿ ಅದರ ಲಾಭ ಪಡೆಯುವ ತನಕ ತೋಟಗಾರಿಕೆ ಇಲಾಖೆಯಿಂದ ವಿವಿಧ ರೀತಿಯ ಸೇವಾ ಸೌಲಭ್ಯಗಳು, ಅರಿವು ಕಾರ್ಯಕ್ರಮಗಳು, ಜಾಗೃತಿಗಳು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ ಮೇಡಮ್. ಪ್ರಮುಖವಾಗಿ ಮೇಡಮ್, ಇಲಾಖೆ ವತಿಯಿಂದ ರೈತರಿಗೆ ಲಭ್ಯವಿರುವಂಥ ವಿವಿಧ ರೀತಿಯ ತೋಟಗಾರಿಕಾ ಗಿಡಗಳಾಗಿರ್ಬೋದು, ಬಿತ್ತನೆ ಬೀಜಗಳಾಗಿರ್ಬೋದು, ಇವುಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಮೇಡಮ್. ನಮ್ಮ ತೋಟಗಾರಿಕೆ ಇಲಾಖೆ ಅಡಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ವಿವಿಧ ನರ್ಸರಿಗಳಿರುತ್ತೆ. ಅದರಲ್ಲಿ ಯಾವ ಭಾಗಕ್ಕೆ ಯಾವ ಬೆಳೆಗಳ ಬೇಡಿಕೆ ಇದೆ ಅದರ ಉತ್ಪಾದನೆ ಹಾಗೂ ಮಾರಾಟವನ್ನು ಪ್ರತ್ಯೇಕ ನರ್ಸರಿಗಳಿಗೆ ವಹಿಸಿಕೊಡಲಾಗಿರುತ್ತೆ. ಈಗ ಎಲ್ಲ ತೋಟಗಾರಿಕೆ ನರ್ಸರಿಗಳಲ್ಲೂ ಸಾಮಾನ್ಯವಾಗಿ ಒದಗಿ ಬರುವಂತಹ ಗಿಡಗಳಂದ್ರೆ ತೆಂಗು, ಮಾವು, ಅಡಿಕೆ, ಪಪ್ಪಾಯ, ನುಗ್ಗೆ, ಕರಿಬೇವು. ಇದು ಎಲ್ಲ ಭಾಗದಲ್ಲೂ ಬೆಳಿಬಹುದಾಗಿರೋದ್ರಿಂದ ನಮ್ಮ ಕರ್ನಾಟಕದ ಎಲ್ಲ ಭಾಗದಲ್ಲಿ ಎಲ್ಲ ನರ್ಸರಿಗಳಲ್ಲೂ ಸರ್ವೇ ಸಾಮಾನ್ಯವಾಗಿ ಈ ಸಸಿಗಳು ಸಿಗುತ್ತೆ. ಇದಲ್ಲದೆ ಈಗ ಕೊಡಗು ಕಡೆ ಹೋದ್ರೆ ನಿಮಗೆ ಜಾಯಿಕಾಯಿ ಅಂತದ್ದು, ಈ ಏಲಕ್ಕಿ ಅಂತದ್ದು, ಸಾಂಬಾರ್ ಪದಾರ್ಥಗಳು, ಅಲ್ಲಿ ಆ ಭಾಗಕ್ಕೆ ಕಾಳುಮೆಣಸು. ಇನ್ನು ಮೈಸೂರು ಕಡೆ ಬಂದ್ರೆ ಇದೆಲ್ಲ ಸ್ವಲ್ಪ ಕಡಿಮೆ, ತೆಂಗು, ಅಡಿಕೆ ಮತ್ತೆ ಆರ್ನಮೆಂಟಲ್ ಈ ಅಲಂಕಾರಿಕ ಗಿಡಗಳು ಜಾಸ್ತಿ ಪ್ರಿಫರ್ ಮಾಡ್ತಾರೆ, ಜಾಸ್ತಿ ಬೇಡಿಕೆ ಇರುತ್ತೆ. ಹಂಗಾಗಿ ಆ ಭಾಗಕ್ಕೆ ಯಾವ್ಯಾವ್ದು ನೆಸೆಸರಿ ಇರುತ್ತೆ. ಇನ್ನ ಶಿವಮೊಗ್ಗ ಕಡೆ ಬಂದ್ರೆ ನಿಮ್ಗೆ ಅಡಿಕೆ, ಬೇರೆ ಬೇರೆ ತಳಿ ಅಡಿಕೆಗಳು ಕೇಳ್ತಾರೆ. ಇನ್ನ ಅಲ್ಲೂ ನಿಮಗೆ ಹಲಸು ಅಂತವೆಲ್ಲ ಜಾಸ್ತಿ ಬೇಡಿಕೆ ಇರುತ್ತೆ. ಇನ್ನ ಈ ತುಮಕೂರು ಕಡೆ ಎಲ್ಲ ಬಂದ್ರೆ ತೆಂಗಿನಕಾಯಿದು ಬೇರೆ ಬೇರೆ ತಳಿಗಳು ಸಿಗುತ್ತೆ. ಮತ್ತೆ ಬಾಗಲಕೋಟೆ ಆ ಕಡೆ ಎಲ್ಲ ಬಂದ್ರೆ ನಿಂಬೆ ಹಣ್ಣು ಮತ್ತೆ ದಾಳಿಂಬೆ, ಇದರ ಬೇರೆ ಬೇರೆ ತಳಿಗಳ ವೃದ್ಧಿ ಹಾಗೂ ಕಸಿ ಮಾಡಿ ಇದನ್ನ ಉತ್ತಮ ರೀತಿಯಲ್ಲಿ ಕಸಿ ಮಾಡಿ ಉತ್ತಮ ಗುಣಮಟ್ಟದ ಸಸಿಗಳನ್ನು ನಾವು ರೈತರಿಗೆ ವಿತರಿಸ್ತೀವಿ. ಈಗ ನಮ್ಮ ಎಚ್.ಡಿ. ಮತ್ತು ಸರಗೂರು ಭಾಗದಲ್ಲಿ ಮೇಡಮ್ ಅಗತ್ಯ ಇರುವಂಥ ಗಿಡಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಎಲ್ಲೆಲ್ಲಿ ನರ್ಸರಿಗಳಿವೆ, ಎಲ್ಲೆಲ್ಲ ಹೋಗಿ ರೈತರುಗಳು ಆ ನರ್ಸರಿ ಮುಖಾಂತರ ತಮ್ಮ ಗಿಡಗಳನ್ನು ಪಡ್ಕೋಬಹುದು? H.D. ಕೋಟೆ ಮತ್ತು ಸರಗೂರು ತಾಲೂಕು ರೈತರಿಗೆ ಹತ್ತಿರವಾಗಿರೋದು ಅಂದರೆ ನಮ್ಮ ತೋಟಗಾರಿಕೆ ಇಲಾಖೆ ಆಫೀಸ್. ನಮ್ಮ ತಾಲೂಕು ಪೊಲೀಸ್ ಸ್ಟೇಷನ್ ಮುಂಭಾಗನೇ ಇದೆ, ಆಪೋಸಿಟ್ ಆಗಿದೆ. ಅಲ್ಲಿ ಬಂದರೆ ನಿಮಗೆ ತೆಂಗು, ಅಡಿಕೆ, ಪಪ್ಪಾಯ, ನುಗ್ಗೆ, ಕರಿಬೇವು ಈ ಎಲ್ಲ ಸಸ್ಯಗಳು ಎಲ್ಲ ಟೈಮಲ್ಲೂ ಅಭಿವೃದ್ಧಿ ಮಾಡಿ ಇಟ್ಟಿರ್ತಾರೆ. ರೈತರಿಗೆ ಯಾವಾಗಲೂ ಸೌಲಭ್ಯ ಇರುತ್ತೆ. ಇದು ಬಿಟ್ಟು ನಿಮಗೆ ಇನ್ನ ಸ್ವಲ್ಪ ಹೈ ಕ್ವಾಲಿಟಿದು ಇನ್ನ ಬೇರೆ ಬೇರೆ ತಳಿಗಳು, ವಿಶೇಷಿತ ತಳಿಗಳು ಬೇಕು ಅಂತಂದ್ರೆ ಒಂದು ತೋಟಗಾರಿಕೆ ಮಹಾವಿದ್ಯಾಲಯ ಇದೆ, ಯಲಚನಹಳ್ಳಿ ಕಾಲೇಜ್ ಏನಿದೆ, ಅಲ್ಲಿ ನಿಮಗೆ ಈ ಸೀಬೆ ಆಗಿರ್ಬೋದು, ಜಾಮೂನ್ ಆಗಿರ್ಬೋದು, ಡ್ರ್ಯಾಗನ್ ಫ್ರೂಟ್ ತಳಿಗಳಾಗಿರ್ಬೋದು, ಮಲ್ಲಿಗೆ, ಮೈಸೂರು ಮಲ್ಲಿಗೆ ಆಗಿರ್ಬೋದು, ಇಂಥ ವಿಶೇಷಿತ ತಳಿಗಳು ಅಲ್ಲಿ ಸಿಗ್ತವೆ. ಇನ್ನು ಇದು ಬಿಟ್ಟರೆ ನಮ್ಮ ಕುಕ್ರಳ್ಳಿಯಲ್ಲಿ ಒಂದು ನರ್ಸರಿ ಇದೆ, ಕುಕ್ರಳ್ಳಿ ನರ್ಸರಿ ಇದೆ. ಮತ್ತು ಕರ್ಜನ್ ಪಾರ್ಕ್ ಉದ್ಯಾನವನದಲ್ಲೂ ನಿಮಗೆ ಆರ್ನಮೆಂಟಲ್ ಈ ಅಲಂಕಾರಿಕ ಗಿಡಗಳನ್ನ ನೀವು ಅಲ್ಲಿ ರೈತರನ್ನು ಪಡ್ಕೊಳ್ಬೋದು. ಅವರು RTC ದಾರರಾಗಿದ್ದು ಅವ್ರ ಎಷ್ಟು ಸಸಿ ಬೇಕಾದ್ರೂ ತಗೊಳ್ಬೋದು. ಸರ್ಕಾರದ ವತಿಯಿಂದಾನೇ ಒಂದು ರೇಟ್ ಅಂತ ಫಿಕ್ಸ್ ಮಾಡಿರ್ತಾರೆ, ಒಂದು ದರ ಅಂತ, ಬೆಳೆಗೆ ಒಂದು ದರ ಅಂತ ನಿಗದಿ ಆಗಿರುತ್ತೆ. ಆ ನಿಗದಿ ಆಗಿರುವಂತ ಬೆಲೆ ಕೊಟ್ಟು ಅವ್ರು ಎಷ್ಟು ಬೇಕೋ ಅಷ್ಟನ್ನ ಕೊಂಡ್ಕೊಳ್ಬೋದು. ಇಷ್ಟೇ ಕೊಂಡ್ಕೋಬೇಕು ಅಂತ ಏನೂ ರಿಸ್ಟ್ರಿಕ್ಷನ್ ಇರೋದಿಲ್ಲ. ಅವರ ಆಸಕ್ತಿ ಅನುಗುಣವಾಗಿ, ಅವರ ಬೇಡಿಕೆಗೆ ಅನುಗುಣವಾಗಿ ಸಸಿಗಳು ಲಭ್ಯವಿದ್ರೆ ಖಂಡಿತವಾಗ್ಲೂ ಅದನ್ನು ತಗೊಳ್ಬೋದು. ಮೇಡಮ್, ಈಗ RTC ಹೊಂದಿಲ್ದಿರೋಂಥವ್ರು ನಿಗದಿಪಡಿಸಿರೋ ದರಗಳನ್ನ ಪಾವತಿ ಮಾಡಿ ಗಿಡಗಳನ್ನ ತಗೊಳ್ಬೋದು. ಅದು ಡಾಕ್ಯುಮೆಂಟ್ಸ್ ಇರಲೇಬೇಕು ಅಂತೇನಿಲ್ಲ. ಇವಾಗ ಕೊಡೋಕು, ಗಿಫ್ಟ್ ಮಾಡೋಕ್ಕೂ ತಗೊಳ್ಬೋದು. ಅಂತ ಸಂದರ್ಭಗಳಲ್ಲಿ ತೋಟಗಾರಿಕೆ ವತಿಯಿಂದ ಸರ್ಕಾರದ ಮಟ್ಟದಲ್ಲಿ ಅಥವಾ ಕಡಿಮೆ ಕೈಗೆಟುಕುವ ಬೆಲೆಗಳಲ್ಲಿ ಸಸಿಗಳ ಅಭಿವೃದ್ಧಿ ಮತ್ತು ಮಾರಾಟ ಮಾಡೋದು ಒಂದು ಉದ್ದೇಶ ಆಗಿರುತ್ತೆ. ಹಾಗಾಗಿ ಎಲ್ಲ ಜನಸಾಮಾನ್ಯರು ಕೂಡ ತೋಟಗಾರಿಕೆ ಇಲಾಖೆಗೆ ಸಂಪರ್ಕಿಸಿ ಅಲ್ಲಿಂದ ಸಸಿಗಳನ್ನ ತಗೊಳ್ಬೋದು.
ಮೇಡಮ್ ಹಾಗೆಯೇ ಇಲಾಖೆ ವತಿಯಿಂದ ಸೌಲಭ್ಯವಾಗಿ ನೀಡ್ತಿರುವಂಥ ಸಹಾಯಧನ ಆಗಿರ್ಬೋದು, ಸಬ್ಸಿಡಿ ಸಾಲ ಸೌಲಭ್ಯಗಳಾಗಿರ್ಬೋದು, ಇವುಗಳ ಕುರಿತು ಮಾಹಿತಿನ ಹಂಚ್ಕೊಳ್ಳಿ ಮೇಡಮ್. ನಿಮಗೆ ಸಾಮಾನ್ಯವಾಗಿ ಅಥವಾ ಜನರಲ್ ಆಗಿ ಹೇಳಬೇಕು ಅಂತಂದರೆ ಇಲಾಖೆಯಲ್ಲಿ ಈಗಾಗಲೇ ನಾನು ಹೇಳ್ದಂಗೆ ಬೀಜದಿಂದ ಹಿಡಿದು ಕೊಯ್ಲೋತ್ತರವರೆಗೂ ಸಹಾಯಧನಗಳಿದ್ದಾವೆ. ಮೊದಲನೇದಾಗಿ ಬೀಜ ಕಿಟ್ ವಿತರಣೆಗಳಿರುತ್ತೆ. ಪ್ರತಿ ವರ್ಷ ನಮಗೆ ಅನುದಾನಕ್ಕೆ ಅನುಗುಣವಾಗಿ ರೈತರಿಗೆ ಬೇಡಿಕೆಯಲ್ಲಿರುವಂತಹ ತರಕಾರಿ ಬೀಜಗಳನ್ನು ಉಚಿತವಾಗಿ ವಿತರಣೆ ಮಾಡ್ತೀವಿ. ಯಾರು RTC ದಾರರಾಗಿರ್ತಾರೆ ಅವರು ಒಂದು ಆಧಾರು, RTC, ಬ್ಯಾಂಕ್ ಪಾಸ್ಬುಕ್ಗಳನ್ನು ತಗೊಂಡು ಬಂದು SC ST ಆಗಿದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಜಾತಿ ಪ್ರಮಾಣ ಪತ್ರಗಳ ಮಾನದಂಡವಾಗಿರುತ್ತೆ. ಅದನ್ನು ತಗೊಂಡು ಬಂದು ನಮ್ಮ ಇಲಾಖೆಗೆ ಸಲ್ಲಿಸಿ ಅವ್ರ ಬೇಡಿಕೆ ಏನಿದೆ ಒಬ್ಬ ಫಲಾನುಭವಿಗೆ ಒಂದಿಷ್ಟು ಕಿಟ್ ಅಂತ ಇರುತ್ತೆ, ಅಂದರೆ ಒಂದು 2,000 ಮೌಲ್ಯದ್ದು. ಅದರಲ್ಲಿ ವಿವಿಧ ಭಾಗಕ್ಕೆ ಯಾವ ಬೇಡಿಕೆ ಇರುತ್ತೆ, ಯಾವುದು ತರಕಾರಿಗಳ ಬೇಡಿಕೆ ಇರುತ್ತೆ ಅದನ್ನು ನಾವು ವಿತರಣೆ ಮಾಡ್ತೀವಿ. ತರಕಾರಿ ಕಿಟ್ಟಲ್ಲಿ ಪ್ರಮುಖವಾಗಿ ಟೊಮ್ಯಾಟೊ, ಇನ್ನು ಬೆಂಡೆ, ಬೀನ್ಸ್ ಮತ್ತು ಮೂಲಂಗಿ. ಬೆಂಡೆ, ಬೀನ್ಸ್, ಮೂಲಂಗಿ ಬೆಳೆಯ ಬೀಜಗಳನ್ನು ನಾವು ಪ್ಯಾಕೆಟ್ ರೂಪದಲ್ಲಿ ರೈತರಿಗೆ ವಿತರಿಸ್ತೀವಿ. ಇನ್ನು ಇಲ್ಲಿಂದ ಪ್ರದೇಶ ವಿಸ್ತರಣೆಗೂ ಕೊಡ್ತೀವಿ. ಪ್ರದೇಶ ವಿಸ್ತರಣೆ ಇವಾಗ ರೈತರ ಆಸಕ್ತಿ ಅನುಗುಣವಾಗಿ ವಿವಿಧ ಬೆಳೆಗಳ ಪ್ರದೇಶ ವಿಸ್ತರಣೆ, ಇದರಲ್ಲಿ ಇಂತಿಷ್ಟು ಅಂತ ಇರುತ್ತೆ. ಪ್ರತಿಯೊಂದು ಹೆಕ್ಟೇರ್ಗೆ ಎಷ್ಟು ಗಿಡಗಳನ್ನ ನಾಟಿ ಮಾಡ್ಕೊಬೇಕು ಅದರ ಅಂತರ ಅನುಗುಣವಾಗಿ ಪ್ರದೇಶ ವಿಸ್ತರಣೆಯಾಗಿ ಬಾಳೆ, ನುಗ್ಗೆ, ತೆಂಗು, ಮತ್ತೆ ಪಪ್ಪಾಯ, ಡ್ರ್ಯಾಗನ್ ಫ್ರೂಟ್, ಬೆಣ್ಣೆಹಣ್ಣು, ಸೀಬೆ ಮುಂತಾದ ಹಲವು ಬೆಳೆಗಳಿಗೆ ನಾವು ಸಹಾಯಧನವನ್ನು ಕೊಡ್ತೀವಿ. ಮುಂದಿನ ಹಂತದಲ್ಲಿ ಸಸ್ಯ ಮತ್ತು ಕೀಟ ಸಂರಕ್ಷಣೆಗೆ ನಾವು ಸಹಾಯಧನವನ್ನು ಕೊಡ್ತೀವಿ. ಒಂದು ಹೆಕ್ಟೇರ್ಗೆ ಅಂತ ಇಂತಿಷ್ಟು 25% ನಂತೆ 1,350 ರೂಪಾಯಿಯನ್ನು ಸಸ್ಯ ಸಂರಕ್ಷಣೆಗಾಗಿ ನಾವು ಪ್ರತಿ ವರ್ಷ ರೈತರಿಗೆ ಸಹಾಯಧನ ಕೊಡ್ತೀವಿ. ಮತ್ತೆ ನಾನು ಆಗಲೇ ಹೇಳ್ದಂಗೆ ವರ್ಷವಿಡೀ ಬೆಳೆಗಳನ್ನು ಸಕ್ರಿಯವಾಗಿ ಬೆಳೆಯೋದಕ್ಕೋಸ್ಕರ ಶೇಡ್ ನೆಟ್ ಹಾಗೂ ಪಾಲಿಹೌಸ್, ಕೊಯ್ಲೋತ್ತರ ನಿರ್ವಹಣೆಗಾಗಿ, ನೀರಿನ ಶೇಖರಣೆ ಹಾಗೂ ಉಪಯೋಗಕ್ಕಾಗಿ ಕೃಷಿ ಹೊಂಡಕ್ಕೆ, ಮತ್ತೆ ಪಾಲಿಹೌಸ್ ಶೇಡ್ ನೆಟ್ಗಳಿಗೂ ಸಹಾಯಧನ ಕೊಡ್ತೀವಿ. ಮತ್ತೆ ಶೇಖರಣಾ ಘಟಕಗಳು, ಅಂದ್ರೆ ಇವಾಗ ಕಟಾವ್ ಆದ್ಮೇಲೆ ಬೆಳೆಗಳ ಕಟಾವ್ ಆದ್ಮೇಲೆ ಸಂರಕ್ಷಣೆ ಮಾಡಬೇಕು. ಅದನ್ನ ನೀವು ಮಾರುಕಟ್ಟೆಗೆ ಸಾಗಿಸುವ ಮುನ್ನ ಅದ್ರಲ್ಲಿ ಏನು ನೀವು ಕಟಾವ್ ಮಾಡಿದ ಶಾಕ್ ಆಗಿರುತ್ತೆ, ಹೀಟ್ ಆಗಿರುತ್ತೆ, ಅದನ್ನ ರೈತರ ಜಮೀನಿನ ಹಂತದಲ್ಲೇನೆ ನೀವು ನಿಯಂತ್ರಣ ಮಾಡಿ ತಗೊಂಡು ಹೋದ್ರೆ ನಿಮ್ಮ ಬೆಳೆಗೆ ಉತ್ತಮ ದರ ಹಾಗೂ ಅದರ ನಾಶವಾಗುವ ಪರ್ಸೆಂಟೇಜ್ನ ಕಡಿಮೆ ಮಾಡಬಹುದು. ಹಾಗಾಗಿ ನಾವು ಪ್ಯಾಕ್ ಹೌಸ್ ಅನ್ನೋದೊಂದು ಘಟಕ ಇರುತ್ತೆ. ಒಂದು ಮನೆ ರೀತಿ ನಿರ್ಮಾಣ ಮಾಡಿ ಅದರಲ್ಲಿ ನಮ್ಮ ಬೆಳೆಗಳನ್ನ ಶೇಖರಣೆ ಮಾಡಿ ನಂತರ ಮಾರುಕಟ್ಟೆಗೆ ಸಾಗಿಸುವಂತ ಒಂದು ಕ್ರಮ ಇರುತ್ತೆ. ಇದೇ ರೀತಿ ಪ್ಯಾಕ್ ಹೌಸ್ ತರಾನೇ ಒಂದು ಫಾರ್ಮ್ ಗೇಟ್ ಅಂತ ಒಂದು ಬರುತ್ತೆ. ಫಾರ್ಮ್ ಗೇಟ್ ನಲ್ಲೂ ಕೂಡ ಇದೇ ಶೇಖರಣಾ ಘಟಕದ ತರಾನೇ ನಿರ್ವಹಿಸುತ್ತೆ. ಇನ್ನು ಆಗ್ಲೇ ಹೇಳ್ದಂಗೆ ಕೃಷಿ ಹೊಂಡಕ್ಕೂ ನಾವು ಸಹಾಯಧನ ಕೊಡ್ತೀವಿ. ಕೊಯ್ಲೋತ್ತರ ಆದ್ಮೇಲೆ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಸಂಸ್ಕರಣಾ ಘಟಕಗಳು, ಅಂದ್ರೆ ಈಗ ಕೋಲ್ಡ್ ಸ್ಟೋರೇಜ್ ಆಗಿರ್ಬೋದು, ಈ ಶೀತಲ ಘಟಕಗಳು, ಮಶ್ರೂಮ್ ಯೂನಿಟ್ಗಳು, ಮತ್ತೆ ಯಾರು ಇವಾಗ ಒಂದು ಪ್ರಾಡಕ್ಟ್ ನ ಬಾಳೆ ಆಗಿರ್ಬೋದು ಅದನ್ನ ದೊಡ್ಡ ಮಟ್ಟದಲ್ಲಿ ಬೆಳೆದು ಅದನ್ನ ಸಂಸ್ಕರಣೆ ಮಾಡಕ್ಕೆ ಯಾರು ಇಂಟ್ರೆಸ್ಟ್ ಇರ್ತಾರೆ ಅವರಿಗೂ ಸಹಾಯಧನವನ್ನ ವಿವಿಧ ಹಂತದಲ್ಲಿ ನೀಡಲಾಗುತ್ತೆ. ಮೇಡಮ್, ಹಾಗೆಯೇ ಈ ರೀತಿಯ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವ ನಿಟ್ಟಿನಲ್ಲಿ ಯಂತ್ರೋಪಕರಣಗಳ ಅಗತ್ಯತೆ ಬಹಳಷ್ಟು ಅವಶ್ಯಕವಾಗಿರುತ್ತೆ. ಈ ಯಂತ್ರೋಪಕರಣ ನೀಡೋ ನಿಟ್ಟಿನಲ್ಲಿ ಏನಾದರೂ ಧನ ಸಹಾಯ ಆಗಿರ್ಬೋದು, ಸಹಾಯಧನ ಆಗಿರ್ಬೋದು, ಅಥವಾ ಸಬ್ಸಿಡಿ ಆಗಿರ್ಬೋದು ಇದೆಯಾ ಮೇಡಮ್ ಇಲಾಖೆ ವತಿಯಿಂದ? ಹೌದು, ತೋಟಗಾರಿಕೆ ಇಲಾಖೆ ಮುಖ್ಯ ಉದ್ದೇಶನೂ ಇದು ಒಂದು ಹೌದು. ಯಂತ್ರೋಪಕರಣಗಳನ್ನು ಬಳಸ್ಕೊಂಡು ಈಗೆಲ್ಲ ಮಾನವ ಸಂಪನ್ಮೂಲದ ಅಭಾವ ಇದೆ. ಹಾಗಾಗಿ ಯಂತ್ರೋಪಕರಣಗಳನ್ನ ಬಳಸ್ಕೊಳ್ಳೋದ್ರಿಂದ ಕೃಷಿ ಅಥವಾ ತೋಟಗಾರಿಕೆ ಪದ್ಧತಿಯಲ್ಲಿ ಅದರ ಉತ್ಪಾದಕತೆ ಮತ್ತು ಉತ್ಪನ್ನನೂ ಹೆಚ್ಚಿಸಬಹುದು, ಮತ್ತೆ ಗುಣಮಟ್ಟವಾದ ಬೆಳೆಯನ್ನು ಬೆಳಿಬಹುದು ಅನ್ನೋದೊಂದಿದೆ. ಹಾಗಾಗಿ ಇದಕ್ಕೆ ನಮ್ಮ ಇಲಾಖೆಯಲ್ಲಿ ಸಮಗ್ರವಾಗಿ ಎಲ್ಲಾ ರೀತಿಯ ಉಪಕರಣಗಳಿಗೆ ರೈತ ಫಲಾನುಭವಿಗಳಿಗೆ ಸಹಾಯಧನ ಕೊಡ್ತೀವಿ. ಟ್ರ್ಯಾಕ್ಟರ್ ಆಗಿರ್ಬೋದು, ಟಿಲ್ಲರ್ ಆಗಿರ್ಬೋದು, ರೋಟರಿ, ವೀಡರ್, ಬ್ರಷ್ ಕಟ್ಟರ್, ಮತ್ತೆ ಇನ್ನು ಮುಂತಾದ ಹಲವಾರು ಉಪಕರಣಗಳಿಗೆ ಈ ಸ್ಪ್ರೇಯರ್ಸ್ ಆಗಿರ್ಬೋದು, ಮತ್ತೆ ರೋಟರಿಗಳು, ಕಲ್ಟಿವೇಟರ್ಗಳು, ಚಾಫ್ ಕಟ್ಟರ್, ಚೈನ್ ಸಾ, ಇಂಥ ಹಲವು ಉಪಕರಣಗಳಿಗೆ ನಾವು ಸಹಾಯಧನವನ್ನು ಕೊಡ್ತಾ ಇದ್ದೀವಿ. ಮೇಡಮ್, ಅದೇ ರೀತಿ ಈಗ ಪ್ರಸ್ತುತವಾಗಿ ನೋಡ್ತು ಅಂದ್ರೆ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ NHM ಅಂತ ಈಗ ತಾವು ಹೇಳಿದ್ರಿ, ಈ ಯೋಜನೆ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ. ಈ ಯೋಜನೆ ಮುಖಾಂತರ ಏನೆಲ್ಲ ಸೇವಾ ಸೌಲಭ್ಯಗಳನ್ನ ತೋಟಗಾರಿಕೆ ಇಲಾಖೆಯಿಂದ ಪಡ್ಕೋಬಹುದು ಮೇಡಮ್? ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅನ್ನೋದು 2005-06ರಲ್ಲಿ 10ನೇ ಪಂಚವಾರ್ಷಿಕ ಯೋಜನೆಯಡಿ ಪ್ರಾರಂಭಗೊಂಡ ಒಂದು ಯೋಜನೆ ಆಗಿರುತ್ತೆ.
ಇದರ ಉದ್ದೇಶ ಏನಂದ್ರೆ, ನಮ್ಮ ತೋಟಗಾರಿಕೆ ಇಲಾಖೆ ಏನು ಉದ್ದೇಶ ಹಾಕೊಂಡಿದೆ, ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಕೂಡ ಅದೇ ಉದ್ದೇಶಗಳನ್ನು ಹೊಂದಿರುತ್ತೆ. ಅಂದ್ರೆ ಒಬ್ಬ ರೈತನ ಸರ್ವತೋಮುಖ ಬೆಳವಣಿಗೆಗಾಗಿ ಈ ಯೋಜನೆ ಶ್ರಮಿಸುತ್ತೆ. ಒಂದು, ರೈತರ ಆದಾಯವನ್ನು ಹೆಚ್ಚಿಸೋದು, ಮತ್ತೆ ಅವರ ಏನು ಇನ್ಪುಟ್ ಕಾಸ್ಟ್ ಅಂತ ಏನು ಹೇಳ್ತಾರೆ, ಅಂದ್ರೆ ಅದು ಬಂಡವಾಳ, ರೈತರಿಗೆ ಪೆಟ್ಟಾಗೋದು ಜಾಸ್ತಿ ಬಂಡವಾಳ ಹಾಕುವಾಗ. ಅದು ಅವರು ಬೆಳೆ ಬರುತ್ತಾ ಇಲ್ವಾ ಅಂತ ಅವರು ಆಮೇಲೆ ಯೋಚನೆ ಮಾಡ್ತಾರೆ. ಮೊದಲು ಬಂಡವಾಳ ಚೆನ್ನಾಗಿ ಬೆಳಿಬೇಕು ಅಂತ ಆಸಕ್ತಿ ಉಳ್ಳ ರೈತರಿಗೆ ಹೆಚ್ಚಿಗೆ ಬಂಡವಾಳ ಹಾಕದೇ ಇರೋಂಗೆ ಆ ಹಂತದಲ್ಲಿ ಸಹಾಯಧನಗಳನ್ನ ಲಭ್ಯ ಮಾಡಿ ಅವರಿಗೆ ಬರ್ಡನ್ ಸ್ವಲ್ಪ, ಅವರಿಗೆ ಅವ್ರ ಮೇಲೆ ಒತ್ತಡನ ಸ್ವಲ್ಪ ಕಡಿಮೆ ಮಾಡುತ್ತೆ. ಮತ್ತೆ ಆಹಾರ ಮತ್ತು ಪೌಷ್ಟಿಕಾಂಶಗಳ ಭದ್ರತೆಯನ್ನು ಕಾಪಾಡಲು NHM ಶ್ರಮಿಸುತ್ತೆ. ಸುಸ್ಥಿರ ಬೇಸಾಯ ಪದ್ಧತಿಗಳು, ಈಗ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಉತ್ತಮವಾದ ಉತ್ಪನ್ನಗಳನ್ನ ತಗೋಬೇಕು ಅಂತಂದ್ರೆ ನೀರಾವರಿಯ ಸಮಗ್ರ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಮತ್ತೆ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗುತ್ತೆ. ಹೀಗೆ ವಿವಿಧ ಹಂತಗಳಲ್ಲಿ ನಿರ್ವಹಣೆ ಕ್ರಮಗಳನ್ನು ಕೈಗೊಂಡು ಉತ್ಪನ್ನಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲು NHM ಸಹಾಯ ಮಾಡುತ್ತೆ. ಇನ್ನು NHM ಯೋಜನೆಯಡಿ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗವನ್ನು ಸೃಷ್ಟಿಸೋದು ಕೂಡ ಒಂದು ಗುರಿಯಾಗಿದೆ. ಮತ್ತೆ ವಿವಿಧ ತಂತ್ರಜ್ಞಾನಗಳ ಬಳಕೆ, ಈಗ ನೀವು ಆಗ್ಲೇ ಕೇಳಿದಂಗೆ ಯಾಂತ್ರೀಕರಣಕ್ಕೂ NHM ಯೋಜನೆಯಡಿ ಸಹಾಯಧನ ಇದೆ. ಹಾಗಾಗಿ ಯಾಂತ್ರೀಕರಣದ ಉಪಯೋಗ ಮಾಡಿಕೊಂಡು ತೋಟಗಾರಿಕೆ ಬೆಳೆಗಳ ಉತ್ಪನ್ನವನ್ನು ಹೆಚ್ಚಿಸೋದು ಕೂಡ ಒಂದು ಗುರಿಯಾಗಿದೆ. ಇನ್ನ NHM ಯೋಜನೆಯಡಿ ಬಾಳೆ ಪ್ರದೇಶ ವಿಸ್ತರಣೆಗೆ ಪ್ರತಿ ಹೆಕ್ಟೇರ್ಗೆ 19,500 ರೂಪಾಯಿ ಸಹಾಯಧನವನ್ನು ರೈತರಿಗೆ ದೊರಕಿಸ್ತೀವಿ. ಇನ್ನು ತರಕಾರಿ ಬೆಳೆಗಳನ್ನು ಬೆಳೆದ್ರೆ, ಹೈಬ್ರಿಡ್ ವೆಜಿಟೇಬಲ್ ಅಂತ ಏನ್ ಹೇಳ್ತಾರೆ, ಹೈಬ್ರಿಡ್ ತರಕಾರಿಗಳನ್ನು ಬೆಳೆದ್ರೆ 20,000 ಪ್ರತಿ ಹೆಕ್ಟೇರ್ಗೆ, ಅಂದ್ರೆ 2.5 ಎಕರೆಗೆ 20,000ದಷ್ಟು ಸಹಾಯಧನವನ್ನು ಸರ್ಕಾರದಿಂದ NHM ಯೋಜನೆಯಡಿ ಕೊಡ್ತೀವಿ. ಅದೇ ಒಬ್ಬ ರೈತರು ಅಂಗಾಂಶ ಬಾಳೆಯನ್ನು ಬೆಳೆದ್ರೆ 30,600 ರೂಪಾಯಿಗಳನ್ನು ಅವರಿಗೆ ಸಹಾಯಧನವಾಗಿ ಕೊಡ್ತೀವಿ. ಇದೇ ರೀತಿ ಡ್ರ್ಯಾಗನ್ ಫ್ರೂಟ್, ಪಪ್ಪಾಯ, ಮಾವು, ಸೀಬೆ ಹಾಗೂ ಹೂವಿನ ಬೆಳೆಗಳಿಗೂ ಕೂಡ, ಅಂದ್ರೆ ಬಿಡಿ ಹೂವು ಪ್ರದೇಶ ವಿಸ್ತರಣೆಗೂ ಕೂಡ ನಮ್ಮ NHM ಅಲ್ಲಿ ಸಹಾಯಧನವನ್ನು ಒದಗಿಸಲಾಗುತ್ತೆ. ಇನ್ನು ನಂತರ ಈಗಾಗಲೇ ಹೇಳ್ದಂಗೆ ನೆಲ ಹೊದಿಕೆ ಅಂತ ಹೇಳ್ತಾರೆ ಒಂದು. ಈ ನೆಲ ಹೊದಿಕೆ ಹಾಕೋದ್ರಿಂದ ಉಪಯೋಗ ಏನಾಗುತ್ತೆ ಅಂದ್ರೆ, ಒಂದು ಕಳೆಯ ನಿರ್ವಹಣೆ ಆಗುತ್ತೆ, ನೀರಿನ ಉಪಯೋಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ, ಅಂದ್ರೆ ನೀರಿನ ಉತ್ತಮ ಉಪಯೋಗ ಆಗುತ್ತೆ. ಮತ್ತೆ ಆಗಾಗ ಅದನ್ನ ಕೀಟ ಮತ್ತು ರೋಗದ ಬಾಧೆ ಕೂಡ ಆ ಬೇರಿನ ಭಾಗದಲ್ಲಿ ಕೀಟ ಹಾಗೂ ರೋಗಗಳ ನಿರ್ವಹಣೆ ಕೂಡ ಆಗುತ್ತೆ. ಹಾಗಾಗಿ ನಾವು NHM ಯೋಜನೆಯಡಿಯಲ್ಲಿ ಇಲಾಖೆ ಪ್ಲಾಸ್ಟಿಕ್ ಮಲ್ಚಿಗೆ ಕೂಡ ಸಹಾಯಧನ ಕೊಡುತ್ತೆ. ನೆಲ ಹೊದಿಕೆ ಪ್ಲಾಸ್ಟಿಕ್ ಮಲ್ಚಿಗೆ 16,000 ರೂಪಾಯಿ ಒಂದು ಹೆಕ್ಟೇರ್ಗೆ, ಪ್ರತಿ ಹೆಕ್ಟೇರ್ಗೆ 16,000 ರೂಪಾಯಿನ ಸಹಾಯಧನವಾಗಿ ಕೊಡುತ್ತೆ. ಮತ್ತೆ ಸಂಸ್ಕರಣಾ ಘಟಕಗಳು, ಈಗ ಸಂಸ್ಕರಣಾ ಮತ್ತು ಶೇಖರಣಾ ಘಟಕಗಳು ಅಂತ ಹೇಳ್ಬೋದು. ಈಗ ಕಟಾವಾದ ನಂತರ ಅದನ್ನ ಶೇಖರಣೆ ಮಾಡಿಕೊಂಡು ನಂತರ ಮಾರುಕಟ್ಟೆಗೆ ಸಾಗಿಸೋದ್ರಿಂದ ಅಲ್ಲೇ ಗ್ರೇಡಿಂಗ್ ಅಂತ ಒಂದು ಪ್ರೋಸೆಸ್ ಬರುತ್ತೆ, ಒಂದು ಸ್ಟೆಪ್ ಬರುತ್ತೆ. ಗ್ರೇಡಿಂಗ್ ಮಾಡೋದ್ರಿಂದ ನಿಮಗೆ ನಮ್ಮ ರೈತರಿಗೆ ಏನು ಉಪಯೋಗ ಅಂತಂದ್ರೆ, ಮಾರುಕಟ್ಟೆಯಲ್ಲಿ ಒಂದು ಲಾಟ್ ಅಂತ, ಒಂದು ತರಕಾರಿದು ಒಂದು ಚೀಲ ಅಂತ ನೋಡಿದ್ರೆ ಅವರು ಒಂದೇ ರೀತಿ ದರಾನ ಫಿಕ್ಸ್ ಮಾಡೋದು ಅಥವಾ ದರಾನ ನಿಗದಿಪಡಿಸೋದು ಕಡಿಮೆ ಆಗುತ್ತೆ. ಉತ್ತಮವಾದ ಬೆಳೆಗಳಿಗೆ ಒಂದು ದರಾನ ನಿಗದಿ ಮಾಡಬಹುದು. ಮತ್ತೆ ಅಲ್ಲೇ ನಾವು ಗ್ರೇಡಿಂಗ್ನ ನಮ್ಮ ರೈತರ ಜಮೀನಿನ ಹಂತದಲ್ಲೇ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಮಾರುಕಟ್ಟೆಯಲ್ಲಿ ಅವರ ಉತ್ಪನ್ನದ ವ್ಯಯ ಆಗೋದನ್ನ ತಡಿಬಹುದು. ಮತ್ತೆ 3 ಹಂತದಲ್ಲಿ ನಾವು ಉತ್ತಮ ಬೆಳೆ, ಮಧ್ಯಮ ಬೆಳೆ ಮತ್ತು ಲೋ ಕ್ವಾಲಿಟಿ ಗ್ರೇಡ್ನ ನಾವೇ ಇದನ್ನ ಮಾಡ್ಕೊಂಡೋದ್ರೆ ಪ್ರತ್ಯೇಕವಾಗಿ 3ಕ್ಕೂ ದರನ ಫಿಕ್ಸ್ ಮಾಡಿಕೊಂಡು ಆದಾಯನ ನಾವು ಹೆಚ್ಚಿಸ್ಕೊಬಹುದು. ಹಾಗಾಗಿ ನಾವು ಈ ಶೇಖರಣಾ ಘಟಕಗಳಲ್ಲಿ ಗ್ರೇಡಿಂಗ್ ಮತ್ತು ಶೇಖರಣೆಯನ್ನು ಮಾಡ್ಕೊಳ್ಳೋದಕ್ಕೋಸ್ಕರ NHM ಇಂದ ಪ್ಯಾಕ್ ಹೌಸ್ ಅನ್ನೋದು ಒಂದು ಘಟಕಕ್ಕೆ ಸಹಾಯಧನ ಕೊಡ್ತಾ ಇದೀವಿ. ಪ್ಯಾಕ್ ಹೌಸ್ ಘಟಕ ನಿರ್ಮಾಣಕ್ಕೆ ಸುಮಾರು 4 ಲಕ್ಷಗಳಷ್ಟು ಖರ್ಚು ತಗಲುತ್ತೆ. ಅದರಲ್ಲಿ 50% ರಂತೆ ಎಲ್ಲ ರೈತರಿಗೆ, ಪರಿಶಿಷ್ಟ ಜಾತಿ ಪಂಗಡ ಹಾಗೂ ಸಾಮಾನ್ಯ ರೈತರಿಗೆ 50% ರಂತೆ 2 ಲಕ್ಷಗಳ ಸಹಾಯಧನವನ್ನು ನೀಡ್ತಾ ಇದ್ದೀವಿ. ಮತ್ತೆ ಯಂತ್ರೋಪಕರಣಗಳಲ್ಲಿ ಟ್ರ್ಯಾಕ್ಟರ್ಗೆ ಸಹಾಯಧನ ಇದೆ. ಮಿನಿ ಟ್ರ್ಯಾಕ್ಟರ್ಗಳಿಗೆ 1 ಲಕ್ಷ ಪರಿಶಿಷ್ಟ ಜಾತಿ ಪಂಗಡ ಹಾಗೂ ಮಹಿಳೆಯರಿಗೆ ಮತ್ತು ಸಾಮಾನ್ಯ ಅಥವಾ ಇತರೆ ರೈತರಿಗೆ 75,000ದಷ್ಟು ಸಹಾಯಧನ ಕೊಡ್ತೀವಿ. ಇನ್ನ ಕೃಷಿ ಹೊಂಡ, ನಾನು ಆಗ್ಲೇ ಹೇಳ್ದಂಗೆ ಕೃಷಿ ಹೊಂಡ 20 ಮೀಟರ್ ಬೈ 20 ಮೀಟರ್ 3 ಮೀಟರ್ ಆಳ ಇರುವಂತ ಒಂದು ಕೃಷಿ ಹೊಂಡಕ್ಕೆ ಟಾರ್ಪಲ್ ಹಾಕಿ ಅದನ್ನ ಒಳ್ಳೆ ರೀತಿಯಲ್ಲಿ ನಿರ್ವಹಿಸಿರೋ ಕೃಷಿ ಹೊಂಡಕ್ಕೆ 75,000ಗಳಷ್ಟು ಸಹಾಯಧನವನ್ನು ಕೊಡ್ತೀವಿ. ಕೃಷಿ ಹೊಂಡ ನಿರ್ಮಾಣ ಮಾಡಲು ಸುಮಾರು 1.5 ಲಕ್ಷ ಅಷ್ಟು ಅವರಿಗೆ ರೈತರಿಗೆ ಖರ್ಚು ಬರುತ್ತೆ. ಅದರಲ್ಲಿ 50% ರಂತೆ ನಾವು 75,000 ರೂಪಾಯಿನ ಕೊಡ್ತಾ ಇದೀವಿ.
ಇದು ಬಿಟ್ಟು ಇನ್ನ ನೆರಳು ಮನೆ ಅಂತ ಹೇಳಿದೆ ಆಗ್ಲೇನೆ. ನೆರಳು ಮನೆಗೆ 50% ರಂತೆ 420 ರೂಪಾಯಿ ಪರ್ ಸ್ಕ್ವೇರ್ ಮೀಟರ್. ಅಂದ್ರೆ ರೈತರು ಎಷ್ಟು ಸ್ಕ್ವೇರ್ ಮೀಟರ್ ಹಾಕೊಂತಾರೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. 10 ಗುಂಟೆ ಆಗಿರ್ಬೋದು, 5 ಗುಂಟೆ ಆಗಿರ್ಬೋದು, ಅಥವಾ 1 ಎಕರೆ ತನಕನೂ ಹಾಕೋರು ಇರ್ತಾರೆ. ಸೊ ಈ ನರ್ಸರಿಗಳಿಗೆ ಎಸ್ಟಾಬ್ಲಿಷ್ಮೆಂಟಿಗೆಲ್ಲ. ಹಾಗಾಗಿ ಸುಮಾರು 420 ರೂಪಾಯಿ ಪ್ರತಿ ಸ್ಕ್ವೇರ್ ಮೀಟರ್ಗೆ ಸಹಾಯಧನವನ್ನು ತಲುಪಿಸ್ಕೊಡ್ತೀವಿ. ಇನ್ನ ಈಗಾಗಲೇ ಹೇಳ್ದಂಗೆ ಕೀಟ ಮತ್ತು ರೋಗದ ನಿರ್ವಹಣೆ ಮಾಡಲು ಪ್ಲಾಂಟ್ ಪ್ರೊಟೆಕ್ಷನ್ ಮೆಷರ್ಸ್ ಅಂತ ಏನ್ ಹೇಳ್ತಾರೆ, ಸಸ್ಯ ಸಂರಕ್ಷಣೆ ಮಾಡಲು ರೈತರಿಗೆ 1200 ರು ಪ್ರತಿ ಹೆಕ್ಟೇರ್ಗೆ ಸಹಾಯಧನವನ್ನು ಒದಗಿಸಿಕೊಡ್ತೀವಿ. ಅದು 30% ಅಷ್ಟು 1200 ರೂಪಾಯಿ 1 ಹೆಕ್ಟೇರ್ಗೆ. ಇದಿಷ್ಟು NHM ಅಡಿ ದೊರಕುವ ಸೇವಾ ಸೌಲಭ್ಯಗಳಾಗಿದೆ. ಮೇಡಮ್, ಹಾಗೆಯೇ ಮತ್ತೊಂದು ಪ್ರಮುಖವಾದಂಥ ಯೋಜನೆ ಅಂತಂದರೆ ಅದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಏನು PMKSY ಅಂತ ಹೇಳ್ತೀವಿ. ಈ ಯೋಜನೆ ಮುಖಾಂತರ ತೋಟಗಾರಿಕೆ ಇಲಾಖೆಯಿಂದ ಏನೆಲ್ಲ ಸೇವಾ ಸೌಲಭ್ಯಗಳನ್ನು ರೈತರು ಪಡ್ಕೋಬಹುದು ಮೇಡಮ್? ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಬಂದು 2015-16ರಲ್ಲಿ ಆರಂಭಗೊಂಡ ಕೇಂದ್ರ ವಲಯದ ಯೋಜನೆ ಆಗಿರುತ್ತೆ. ಈ ಯೋಜನೆ ಪ್ರಮುಖ ಉದ್ದೇಶ ಏನು ಅಂದ್ರೆ ಪ್ರತಿ ಹನಿಗೂ ಅಧಿಕ ಬೆಳೆ ಅಂತ, ಮೋರ್ ಕ್ರಾಪ್ ಪರ್ ಡ್ರಾಪ್ ಅಂತ ಹೇಳ್ತಾರೆ. ರೈತ ಎಲ್ಲಿ ಎಡುತ್ತಾರೆ ಅಂದ್ರೆ ಒಂದು ನೀರಿನ ನಿರ್ವಹಣೆಯಲ್ಲಿ, ಮತ್ತು ನೀರಿನ ಅಭಾವ ನಮ್ಗೆಲ್ಲರಿಗೂ ಈಗಾಗಲೇ ತಿಳಿದಿದೆ. ಕಳೆದ ವರ್ಷ ತೀವ್ರವಾದ ಬರವನ್ನು ಅನುಭವಿಸಿದೀವಿ. ನೀರಿಲ್ಲದೆ ಈ HD ಕೋಟೆ ಸರಗೂರು ತಾಲೂಕಿನಲ್ಲೇನೆ ನಾವು ಅಧಿಕ ತರಕಾರಿ ಬೆಳೀತಿದ್ದ ರೈತರೆಲ್ಲರೂ ನೀರಿಲ್ಲದೆ ಇರೋ ಪ್ರದೇಶಗಳಲ್ಲಿ ಸಂಪೂರ್ಣವಾಗಿ ನಿಲ್ಸಿರೋದು ಈಗಾಗಲೇ ನಾವು ಕಣ್ಣಾರೆ ನೋಡಿದೀವಿ. ಹಾಗಾಗಿ ಈ ಹನಿ ನೀರಾವರಿಗೆ, ಸೂಕ್ಷ್ಮ ನೀರಾವರಿಗಳಂತಹ ಯೋಜನೆಗಳಿಗೆ ಸಹಾಯಧನ ನೀಡುವ ಉದ್ದೇಶವಾಗಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಅನ್ನೋ ಯೋಜನೆನ ಕೇಂದ್ರ ಸರ್ಕಾರ ಬೆಳಕಿಗೆ ತಂದಿದೆ. ಇದರ ಒಂದು ಉದ್ದೇಶ ನೀರಿನ ಮಿತವ್ಯಯ ಬಳಕೆ ಮತ್ತು ಉತ್ತಮ ನಿರ್ವಹಣೆ ಅಂತ ಹೇಳ್ಬೋದು. ಇನ್ನೊಂದು ಖುಷ್ಕಿಯಲ್ಲಿ ಇರುವ ರೈತರ ಜಮೀನನ್ನ ಬೆಳೆಯುವ ಜಮೀನನ್ನಾಗಿ ಪರಿವರ್ತನೆ ಮಾಡೋದು. ನೀರಾವರಿ ಅಡಿಯಲ್ಲಿ ರೈತರ ಜಮೀನನ್ನು ಅಳವಡಿಸೋದ್ರಿಂದ ಹೆಚ್ಚಿನ ಉತ್ಪನ್ನ ಹಾಗೂ ಉತ್ಪಾದಕತೆಯನ್ನು ಹೆಚ್ಚಿಸೋದು. ತೋಟಗಾರಿಕೆ ಬೆಳೆಗಳ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಲು ರೈತರ ಜಮೀನನ್ನು ನೀರಾವರಿ ಅಡಿಯಲ್ಲಿ ತೆಗೆದುಕೊಂಡು ಬರೋದು ಇದು ಈ ಯೋಜನೆಯ ಗುರಿಯಾಗಿರುತ್ತೆ. ಈ ಯೋಜನೆಯಡಿ ಕಳೆದ ಸಾಲಿನ ತನಕ 75% ರಷ್ಟು ಸಹಾಯಧನ ಸಾಮಾನ್ಯ ರೈತರಿಗೆ ಇರ್ತಿತ್ತು. ಇನ್ನು 90% ಸಹಾಯಧನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಇರ್ತಿತ್ತು. ಆದ್ರೆ ಈ ಪ್ರಸ್ತುತ ಸಾಲು 2024-25ರಿಂದ ಎಲ್ಲಾ ರೈತರಿಗೂ 90% ಸಹಾಯಧನವನ್ನು ಒದಗಿಸುವುದು ಒಂದು ಖುಷಿಯ ವಿಚಾರ. ಪ್ರತಿ ಒಬ್ಬ ರೈತ ಫಲಾನುಭವಿ 5 ಹೆಕ್ಟೇರ್ ವರೆಗೆ ಸಹಾಯಧನ ಪಡಿಬಹುದು. ಮೊದಲ 2 ಹೆಕ್ಟೇರ್ ವರೆಗೆ ಅಂದ್ರೆ 5 ಎಕರೆವರೆಗೆ ತರಕಾರಿ ಹಾಗೂ ಹೂವಿನ ಬೆಳೆಗಳಿಗೆ 90% ರಷ್ಟು ಸಹಾಯಧನ ಇರುತ್ತೆ. ನಂತರದ 3 ಹೆಕ್ಟೇರ್ ಏನು 7.5 ಎಕರೆ ಇರುತ್ತೆ, ಅದಕ್ಕೆ 45% ರಷ್ಟು ಸಹಾಯಧನವನ್ನು ಪಡೆದುಕೊಳ್ಬಹುದು. ಈ ಹನಿ ನೀರಾವರಿ ಪಡೆಯಲು ಪ್ರಮುಖ ಮಾನದಂಡಗಳೇನಾಗಿರುತ್ತೆ ಅಂದ್ರೆ, ಸರ್ಕಾರದ ಮಟ್ಟದಲ್ಲಿ ಅನುಮೋದಿತ ಕಂಪನಿಗಳು ಇರ್ತವೆ. ಆ ಕಂಪನಿಗಳ ಮುಖಾಂತರ ನೀವು ಹನಿ ನೀರಾವರಿನ ಅಳವಡಿಸ್ಕೋಬೇಕಾಗುತ್ತೆ. 2 ತರ ಸಹಾಯಧನ ಪಡೆಯುವ ಅವಕಾಶ ಇದೆ. ಒಂದು, ಪೂರ್ಣ ಮೊತ್ತವನ್ನು ಕಟ್ಟಿ ರೈತರು ತಮ್ಮ ಖಾತೆಗೆ ಸಹಾಯಧನವನ್ನು ತಗೊಳ್ಬಹುದು. ಅಥವಾ ಮಾರ್ಜಿನ್ ಅಮೌಂಟ್ ಏನಿದೆ 10% ಕಂಪ್ನಿ ಅನುಮೋದಿತ ಕಂಪ್ನಿಗಳಿಗೆ ಕಟ್ಟಿ ಕೆಲಸವನ್ನು ಮಾಡಿಸ್ಕೊಂಡು ನಂತರ ಕಂಪ್ನಿಯವರಿಗೇನೆ ಸಹಾಯಧನ ಇಲಾಖೆ ವತಿಯಿಂದ ಕಂಪ್ನಿಗೆ ಸಹಾಯಧನ ಹೋಗೋ ತರಾನು ಮಾಡ್ಕೊಬಹುದು. 2 ತರದಲ್ಲಿ ರೈತರ ಇಚ್ಛೆ, ರೈತನಿಗೆ ಬಿಟ್ಟಿದ್ದು, ಮತ್ತೆ ಅನುಮೋದಿತ ಕಂಪ್ನಿಗಳ ಆಯ್ಕೆ ಕೂಡ ರೈತನಿಗೆ ಬಿಟ್ಟಿದೆ. ಅವರಿಗೆ ಯಾವ ಕಂಪ್ನಿ ಮೆಟೀರಿಯಲ್ ಇಷ್ಟ ಆಗುತ್ತೆ, ಯಾವ ಕಂಪ್ನಿಯ ನಿರ್ವಹಣೆಗೆ ಚೆನ್ನಾಗಿರುತ್ತೆ ಅಥವಾ ಬಾಳಿಕೆ ಬರುತ್ತೆ ಅಂತ ಅವ್ರ ಮನಸ್ಸಿಗೆ ಯಾವ್ದು ಅನ್ಸುತ್ತೆ ಅದನ್ನ ಹಾಕೊಬಹುದು. ಒಂದೇನಂದ್ರೆ ಸರ್ಕಾರದ ಮಟ್ಟದಲ್ಲಿ ಅನುಮೋದಿತ ಆಗಿರೋ ಕಂಪ್ನಿಗಳಲ್ಲಿ ಯಾವ್ದಾದ್ರು ಒಂದನ್ನ ಅಳವಡಿಸ್ಕೊಬೇಕಾಗುತ್ತೆ. ಅದು ಬಿಟ್ಟು ಇನ್ನ ಡಾಕ್ಯುಮೆಂಟ್ಸ್ ಅಥವಾ ಆಧಾರಗಳೆಲ್ಲ ಸೇಮ್ ಒಂದೇ ರೀತಿ ಇರುತ್ತೆ. ಆಧಾರು, RTC, ಬ್ಯಾಂಕ್ ಪಾಸ್ಬುಕ್, ಇನ್ನ SC ST ಪರಿಶಿಷ್ಟ ಜಾತಿ ಪಂಗಡದವರಿಗೆ ಜಾತಿ ಪ್ರಮಾಣ ಪತ್ರಗಳು ಬೇಕಾಗಿರುತ್ತೆ. ಇದಿಷ್ಟು ಕೃಷಿ ಸಿಂಚಾಯಿ ಯೋಜನೆ ಅಡಿ ನಮ್ಮ ಇಲಾಖೆಯಿಂದ ಒದಗಿಸುವ ಸೌಲಭ್ಯ. ಇದು ಬಿಟ್ರೆ ಕೃಷಿ ಸಿಂಚಾಯಿ ಯೋಜನೆ ಅಡಿ ಬೇರೆ ಇಲಾಖೆಯಿಂದ ನಿಮಗೆ ಸ್ಪ್ರಿಂಕ್ಲರ್ಗಾಗಿರ್ಬೋದು, ಮತ್ತೆ ಜೆಟ್ ಪೈಪ್ಗಳಿಗಾಗಿರ್ಬೋದು, ಇವೆಲ್ಲ ಬೇರೆ ಇಲಾಖೆಯಿಂದ ದೊರೆಯುತ್ತೆ. ನಮ್ಮ ತೋಟಗಾರಿಕೆ ಇಲಾಖೆ ಪ್ರಮುಖವಾಗಿ ಹನಿ ನೀರಾವರಿಯನ್ನ ಒಂದು ಮುಖ್ಯ ಉದ್ದೇಶವನ್ನಾಗಿ ಇದರ ಪ್ರದೇಶ ವಿಸ್ತರಣೆ ಹಾಗೂ ಇದರ ವಿತರಣೆಗೆ ಶ್ರಮಿಸುತ್ತೆ. ಅಂದ್ರೆ ಹನಿ ನೀರಾವರಿಯನ್ನ ರೈತರು ತಮ್ಮ ತೋಟಗಳಲ್ಲಿ ಅಳವಡಿಸಿಕೊಂಡ ನಿಟ್ಟಿನಲ್ಲಾಗಿರ್ಬೋದು ಅಥವಾ ಜಮೀನಿನಲ್ಲಿ ಹನಿ ನೀರಾವರಿ ನಿರ್ವಹಣೆಯಿಂದ ತಮ್ಮ ಉತ್ತಮವಾದ ಬೆಳೆಯುವ ನಿಟ್ಟಿನಲ್ಲಿ ಈ ಯೋಜನೆ ಸಾಕಷ್ಟು ಸೇವಾ ಸೌಲಭ್ಯಗಳನ್ನು ಈ ಯೋಜನೆ ಮುಖಾಂತರ ರೈತರು ಪಡ್ಕೋಬಹುದಾಗಿದೆ.
ಮೇಡಮ್, ಅದೇ ರೀತಿ ಮತ್ತೊಂದು ಪ್ರಮುಖವಾದ ಯೋಜನೆ ಅಂದರೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ಏನು RKVY ಅಂತ ಹೇಳ್ತೀವಿ. ಈ ಯೋಜನೆ ಮುಖಾಂತರ ಏನೆಲ್ಲ ಸೇವಾ ಸೌಲಭ್ಯಗಳನ್ನ ಪಡ್ಕೋಬಹುದು? ಈ ಯೋಜನೆ ಏನೆಲ್ಲ ಗುರಿ ಉದ್ದೇಶಗಳನ್ನ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದೆ? ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಅನ್ನೋದು 2007-8ರಲ್ಲಿ ಕೇಂದ್ರ ವಲಯದ ಯೋಜನೆ. ಇದು ಕೂಡ ಕೃಷಿ ಮತ್ತು ಸಂಬಂಧಿತ ವಲಯಗಳ ಪುನರುಜ್ಜೀವನಕ್ಕಾಗಿ ಮತ್ತು ರೈತರ ಆದಾಯ ಹೆಚ್ಚಳ. ಈಗ ಆಗ್ಲೇ ಹೇಳ್ದಂಗೆ ಯಾವುದೇ ಯೋಜನೆ ಸರ್ಕಾರದಿಂದ ಬಂದ್ರೂ ಪ್ರಮುಖ ಉದ್ದೇಶ ಏನಂದ್ರೆ ರೈತರಿಗಾಗುವ ಒತ್ತಡವನ್ನು ಕಡಿಮೆ ಮಾಡೋದು, ರೈತರ ಆದಾಯವನ್ನು ಹೆಚ್ಚಿಸೋದು, ಮತ್ತೆ ಅವರಿಗೆ ಸೂಕ್ತವಾದ ಸೌಲಭ್ಯ ಮತ್ತೆ ವೈಜ್ಞಾನಿಕ ರೀತಿಯ ಟೆಕ್ನಿಕಲ್ ಅಡ್ವೈಸ್, ತಾಂತ್ರಿಕ ಮಾಹಿತಿಯನ್ನು ನೀಡೋದು. ಇದೇ ಪ್ರಮುಖ ಗುರಿಯಾಗಿರುತ್ತೆ, ಉದ್ದೇಶ ಆಗಿರುತ್ತೆ. ಮತ್ತೆ ಕೃಷಿ ಹವಾಮಾನಗಳು ಮತ್ತೆ ಪರಿಸ್ಥಿತಿ, ಬೇರೆ ಬೇರೆ ವಲಯದಲ್ಲಿ ಆಯಾ ಪರಿಸ್ಥಿತಿಗೆ ಅನುಗುಣವಾಗಿ ಬೆಳೆಯನ್ನು ಬೆಳೆಯೋದು, ಆ ಬೆಳೆಗಳ ಉತ್ತಮ ಉಪಯೋಗ ಆಗ್ತಿದೆಯೋ ಇಲ್ವೋ ಅಂತ ಪರಿಶೀಲನೆ ಮಾಡೋದು ಈ RKVY ಯೋಜನೆ ಅಡಿ ಒಂದು ಪ್ರಮುಖ ಗುರಿಯಾಗಿರುತ್ತೆ. RKVY ಯೋಜನೆ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಅಡಿ ವಿವಿಧ ರೀತಿಯ ಸಹಾಯಧನವನ್ನು ರೈತರಿಗೆ ನಾವು ಒದಗಿಸ್ಕೊಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಈ ಸಸ್ಯ ಸಂರಕ್ಷಣೆ ಮತ್ತು ಬೆಳೆದಂಥ ಬೆಳೆಗಳ ಉತ್ತಮ ಗುಣಮಟ್ಟ ವೃದ್ಧಿ ಮಾಡೋದಕ್ಕೆ ಏನು ಸಹಾಯಧನ ಬೇಕೋ ಅದನ್ನು ನಾವು ಈ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಕೊಡ್ತೀವಿ. ಮೊದಲನೇದಾಗಿ ಈ ಪೋಷಕಾಂಶಗಳ ನಿರ್ವಹಣೆ. ಈ ನೀವು ಕೇಳಿರ್ಬೋದು, ಬನಾನಾ ಸ್ಪೆಷಲ್, ವೆಜಿಟೇಬಲ್ ಸ್ಪೆಷಲ್ ಅಂತ ಹೇಳ್ತಾರೆ. ಬೆಳೆ ಎಲ್ಲಾನು ಬೆಳೆದಿರ್ತಾರೆ ರೈತರು, ಬಟ್ ಗುಣಮಟ್ಟನೇ ಸ್ವಲ್ಪ ಇದಿರುತ್ತೆ. ಅಂಥ ಬೆಳೆಯ ಮೌಲ್ಯ ಮಾರುಕಟ್ಟೆಯಲ್ಲಿ ಅಷ್ಟಿರೋದಿಲ್ಲ. ಅಂದ್ರೆ ರೈತ ಭಾವಿಸಿದಷ್ಟು ಅಥವಾ ಊಹೆ ಮಾಡಿದಷ್ಟು ಬೆಲೆ ಸಿಗ್ತಾ ಇರೋದಿಲ್ಲ. ಅದು ಏನಕ್ಕಾಗುತ್ತೆ ಅಂದ್ರೆ ಈ ಗುಣಮಟ್ಟ, ಈ ನೀವು ಯಾರು ತಗೊಳ್ಳೋರು ಇರ್ತಾರೆ ಅವರಿಗೆ ರೈತರ ಬೆಳೆಯ ಗುಣಮಟ್ಟ ಇಷ್ಟ ಆಗ್ತಿರೋದಿಲ್ಲ ಅಥವಾ ಬೇಡಿಕೆಗೆ ತಕ್ಕಂತೆ, ನಿರೀಕ್ಷೆಗೆ ತಕ್ಕಂತೆ ಇರೋದಿಲ್ಲ. ಹಾಗಾಗಿ ಒಂದು ಬೆಳೆಯನ್ನು ತಗೊಂಡ್ರೆ ಅದರ ಗುಣಮಟ್ಟವನ್ನು ವೃದ್ಧಿ ಮಾಡಲು ನಮ್ಮ RKVY ಯೋಜನೆ ಅಡಿ ಈ ಪೋಷಕಾಂಶಗಳ ನಿರ್ವಹಣೆ, ಕೀಟ ಸಂರಕ್ಷಣೆಗಳ ನಿರ್ವಹಣೆ ಮತ್ತು ಇದರ ಸಮಗ್ರ ಅಭಿವೃದ್ಧಿಗೆ ಅಥವಾ ಸಮಗ್ರವಾಗಿ ಅದರ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಲು ನಾವು ಸಹಾಯಧನವನ್ನು ಕೊಡ್ತೀವಿ. ಮತ್ತೆ ನೀರಲ್ಲಿ ಕರಗುವ ಗೊಬ್ಬರ ಅಂತ ಒಂದು ಇದಿದೆ, ಒಂದು ಫರ್ಟಿಲೈಸರ್ಸ್. ಇದನ್ನು ಕೊಡೋದ್ರಿಂದ ಏನಾಗುತ್ತೆ, ನಿಮಗೆ ಬೇರಿನ ಮೂಲಕ ಅಬ್ಸಾರ್ಬ್ ಆಗೋದ್ರಿಂದ, ಈ ನೀರಿನ ಮುಖಾಂತರ ಕೊಡೋದ್ರಿಂದ ಬೇಗ ಅದು ಬೆಳೆ ಅದನ್ನ ತಗೊಳುತ್ತೆ. ಈಗ ರೈತರಿಗೆ ಯಾರು ಹನಿ ನೀರಾವರಿ ಹಾಕ್ಸ್ಕೊಂಡಿರ್ತಾರೆ, ಅಳವಡಿಸ್ಕೊಂಡಿರ್ತಾರೆ, ಅವರಿಗೆ ಈ ನೀರಿನಲ್ಲಿ ಕರಗುವ ರಸಗೊಬ್ಬರಗಳನ್ನು ಪೂರೈಸುವುದು ಸುಲಭ ಆಗುತ್ತೆ. ಅಂದ್ರೆ ನೀರಿನ ಮುಖಾಂತರ ರಸಗೊಬ್ಬರಗಳನ್ನು ಕೊಡೋದು ಹನಿ ನೀರಾವರಿ ಅಳವಡಿಸಿಕೊಂಡ ರೈತರಿಗೆ ಸುಲಭ ಆಗುತ್ತೆ. ಹಾಗಾಗಿ ಈ RKVY ಯೋಜನೆ ಅಡಿ ಪ್ರತಿ ಹೆಕ್ಟೇರ್ಗೆ ಒಬ್ಬ ಫಲಾನುಭವಿಗೆ 50,000ದಷ್ಟು ನಾವು ಗೊಬ್ಬರವನ್ನು ಕೊಡ್ಬೋದು. ಅದರಲ್ಲಿ 12,500, 25% ಸಹಾಯಧನವನ್ನು ನಾವು ಕೊಡ್ತೀವಿ. ಮತ್ತೆ ಇನ್ನ ಫೆರಮೋನ್ ಟ್ರಾಪ್ಸ್ಗಳು ಅಂತ ಕೇಳಿರ್ಬೋದು ನೀವು. ಈ ಕೀಟವನ್ನು ಆಕರ್ಷಿಸುವ ಬಲೆಗಳು ಅಂತ ಹೇಳ್ತಾರೆ, ಈ ಮೋಹಕ ಬಲೆಗಳು, ಆಕರ್ಷಣ ಬಲೆಗಳು. ಇದನ್ನ ಅಳವಡಿಸ್ಕೊಳ್ಳೋದ್ರಿಂದ ನಿಮಗೆ ನಂತರದ ದಿನಗಳಲ್ಲಿ ಅಥವಾ ಬೆಳೆ ಕಟಾವುಗೆ ಬಂದಾಗ ನಾವು ಅದಕ್ಕೆ ಅತಿಯಾದ ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡ್ಬೋದು. ಈ ಫೆರಮೋನ್ ಟ್ರಾಪ್ಗಳ ಬಳಕೆ ದೈಹಿಕವಾಗಿ ನಾವು ಕೀಟಗಳ ನಿರ್ವಹಣೆಯನ್ನು ಈ ಫೆರಮೋನ್ ಟ್ರಾಪ್ಸ್ಗಳ ಮುಖಾಂತರ ಮಾಡ್ಬೋದಾಗಿರುತ್ತೆ. ಇದರಿಂದ ಏನು ಒಂದು ಉಪಯೋಗ ಏನಂದ್ರೆ, ನಾವು ಕೀಟನಾಶಕಗಳ ಬಳಕೆ ಮಾಡ್ತಿರೋದ್ರಿಲ್ಲ, ಮತ್ತೆ ನಮ್ಮ ಬೆಳೆನೂ ಕೂಡ ಉತ್ತಮ ರೀತಿಯಲ್ಲಿ ಇರುತ್ತೆ. ಮೊದಲನೇ ಹಂತದಲ್ಲೇ ನಾವು ಕೀಟದ ಬಾಧೆಯನ್ನು, ಕೀಟ ರೋಗ ಬರದೇ ಇರೋ ಹಾಗೆ ಬೆಳೆಯ ಗುಣಮಟ್ಟವನ್ನು ಕಾಪಾಡೋದಕ್ಕೆ ಆಕರ್ಷಕ ಬಲೆಗಳು ಅಥವಾ ಮೋಹಕ ಬಲೆಗಳು ತುಂಬಾ ಕೆಲಸ ಮಾಡುತ್ತೆ. ಹಾಗಾಗಿ RKVY ಯೋಜನೆ ಅಡಿ ನಾವು ಸ್ಟಿಕ್ಕಿ ಟ್ರಾಪ್ಸ್ ಮತ್ತೆ ಫೆರಮೋನ್ ಟ್ರಾಪ್ಸ್ಗಳಿಗೆ ಪ್ರತಿ ಹೆಕ್ಟೇರ್ಗೆ 25% ನಂತೆ ₹1,250 ಮೌಲ್ಯದ್ದು ನಾವು ಸಬ್ಸಿಡಿ ಕೊಡ್ತೀವಿ. ಇನ್ನು ಸೋಲಾರ್ ಟ್ರ್ಯಾಪ್ಗಳು ಕೇಳಿರ್ಬೋದು. ಈ ಸೌರಶಕ್ತಿಯನ್ನು ಉಪಯೋಗಿಸ್ಕೊಂಡು ಲೈಟ್ ಬರುತ್ತೆ, ಅದರಿಂದ ಕೀಟಗಳ ಆಕರ್ಷಣೆ ಮತ್ತು ಅದರಿಂದ ಆಗೋ ಅಡ್ಡ ಪರಿಣಾಮಗಳು ಅಥವಾ ಕೀಟ ಮತ್ತು ರೋಗ ತಗಲೋದನ್ನ ತಡೆಗಟ್ಟಬಹುದು. ಹಾಗಾಗಿ ಸೋಲಾರ್ ಟ್ರ್ಯಾಪ್ಗಳಿಗೂ ಕೂಡ 25% ರಂತೆ ₹3,750 ಸಹಾಯಧನವನ್ನು ಕೊಡ್ತೀವಿ. ಮೈಕ್ರೋ ನ್ಯೂಟ್ರಿಯೆಂಟ್ ಆಗಲೇ ಹೇಳ್ದಂಗೆ ಲಘು ಪೋಷಕಾಂಶಗಳ ನಿರ್ವಹಣೆ, ಬನಾನಾ ಸ್ಪೆಷಲ್, ವೆಜಿಟೇಬಲ್ ಸ್ಪೆಷಲ್ಗಳ ನಾವು ತರಿಸಿ ಇಲಾಖೆ ಮುಖಾಂತರನೇ ಅದನ್ನು ವಿತರಣೆ ಮಾಡ್ತೀವಿ. ಪ್ರತಿ ಒಬ್ಬ ಫಲಾನುಭವಿಗೆ ₹3,000 ಅದರಲ್ಲಿ 25% ನಂತೆ ₹750 ಸಹಾಯಧನವನ್ನು ಕೊಡ್ತೀವಿ ಪ್ರತಿ ರೈತರಿಗೆ. ಇನ್ನು ಪ್ಲಾಂಟ್ ಪ್ರೊಟೆಕ್ಷನ್ ಕೆಮಿಕಲ್ಸ್ ಅಂತ, ಈ ಸಸ್ಯ ಸಂರಕ್ಷಣೆಗೆ ಉಪಯೋಗವಾಗುವಂಥ ಕೆಮಿಕಲ್ಸ್ಗಳು, ಈ ಸಸ್ಯ ಸಂರಕ್ಷಣೆ ಉಪಯೋಗವಂಥ ಕೆಮಿಕಲ್ಸ್ಗಳನ್ನ ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದಾನೇ ಸರಬರಾಜು ಮಾಡಿ ಅದನ್ನ ಸಬ್ಸಿಡಿ ರೂಪದಲ್ಲಿ ನಾವು ರೈತರಿಗೆ ವಿತರಿಸ್ತೀವಿ. ಪ್ರತಿ ರೈತರಿಗೆ, ಜನರಲ್ ಅಥವಾ ಇತರೆ ವರ್ಗದ ರೈತರಿಗೆ 3,000 ಸಹಾಯಧನ ಮತ್ತು SC ST ವಿಭಾಗದವರಿಗೆ 5,000 ಸಹಾಯಧನವನ್ನು ನಾವು ರೈತರಿಗೆ ಒದಗಿಸ್ತೀವಿ. ಮತ್ತೆ RKVY ಯೋಜನೆ ಅಡಿಯಲ್ಲಿ ಕೂಡ ಈಗಾಗಲೇ
MHM ಯೋಜನೆಯಲ್ಲಿ ಪ್ಯಾಕ್ ಹೌಸ್ ಅಂತ ಏನು ಹೇಳಿದೆ, ಅದೇ ರೀತಿ RKO ಯೋಜನೆ ಸ್ವಲ್ಪ ಕಡಿಮೆ ಅಳತೆಯ ಶೇಖರಣಾ ಘಟಕವನ್ನು ಅಭಿವೃದ್ಧಿಪಡಿಸೋದಕ್ಕೆ RKO ಯೋಜನೆಯಡಿ ಸಹಾಯಧನ ಕೊಡ್ತೀವಿ. ಫಾರ್ಮ್ ಗೇಟ್ ಅನ್ನೋದು ಇದಕ್ಕೆ ಹೆಸರಿರುತ್ತೆ. ಇದನ್ನು ನಿರ್ಮಿಸೋದಕ್ಕೆ 2 ಲಕ್ಷಗಳು ಖರ್ಚಾಗುತ್ತೆ. ಅದರಲ್ಲಿ 50% ಅಂತೆ 1 ಲಕ್ಷವನ್ನು ರೈತರಿಗೆ ಸಹಾಯಧನ ರೂಪವಾಗಿ ಕೊಡ್ತೀವಿ. ಇದರ ಅಳತೆ ಏನಿರುತ್ತೆ ಅಂದ್ರೆ 8 ಮೀಟರ್ ಉದ್ದ, 5 ಮೀಟರ್ ಅಗಲ ಮತ್ತು 3 ಮೀಟರ್ ಎತ್ತರ ಹೀಗಿರುತ್ತೆ ಫಾರ್ಮ್ ಗೇಟ್. ಮತ್ತೆ ಇಲ್ಲಿ ನಮ್ಮ HD ಕೋಟೆ, ಹುಣಸೂರು, ಪಿರಿಯಾಪಟ್ಟಣ ಭಾಗದಲ್ಲಿ ಅಧಿಕವಾಗಿ ತಂಬಾಕು ಬೆಳೆಗಾರರಿದ್ದಾರೆ. ಯಾವುದೇ ಹಂತದಲ್ಲಿ ತಂಬಾಕುನ ನಿಷೇಧ ಮಾಡ್ತಾರೆ ಅಂತ ಗೊತ್ತಿದ್ರು ರೈತರು ಅದನ್ನ ಬೆಳೆಸ್ತಾರೆ. ಏನಕ್ಕೆ ಅಂದ್ರೆ ಅದರಲ್ಲಿ ಸೌಲಭ್ಯ ಇದೆ, ಬೇಗ ಮಾರುಕಟ್ಟೆ ಇದೆ, ರೆಡಿ ಪರ್ಚೇಸ್ ಮಾಡ್ತಾರೆ, ರೇಟ್ಗಳು ಕೂಡ ಸರ್ಕಾರ ಅವ್ರ ಜೊತೆ ಬೆಂಬಲ ಕೊಡುತ್ತೆ ಅನ್ನೋದೊಂದು ನಿಟ್ಟಿನಲ್ಲಿ ನಮ್ಮ ರೈತರು ತಂಬಾಕುವನ್ನ ಯಥೇಚ್ಛವಾಗಿ ಬೆಳಿತಾರೆ. ಆ ತಂಬಾಕು ಬೆಳೆನ ತಗ್ಗಿಸ್ಬೇಕು ಅನ್ನೋದೊಂದು ಗುರಿಯಾಗಿ ಮತ್ತೆ ಅದನ್ನ ಪರ್ಯಾಯವಾಗಿ ನಮ್ಮ ತೋಟಗಾರಿಕೆ ಬೆಳೆಗಳ ಉತ್ತೇಜನಕ್ಕಾಗಿ ಒಂದು ಯೋಜನೆ ಇದೆ. ಈ ಯೋಜನೆ ಅಡಿ ಹೈಬ್ರಿಡ್ ತರಕಾರಿ, ಬಾಳೆ ಹಾಗೂ ಅಂಗಾಂಶ ಬಾಳೆ, ಕಂದು ಬಾಳೆ ಅಥವಾ ಅಂಗಾಂಶ ಬಾಳೆ ಪ್ರತಿ ಹೆಕ್ಟೇರಿಗೆ ಹೈಬ್ರಿಡ್ ತರಕಾರಿ ಬೆಳೆದಿದ್ದಲ್ಲಿ 20,000ಗಳಷ್ಟು ಸಹಾಯಧನ, ಬಾಳೆ ಬೆಳೆದಲ್ಲಿ 35,000ದಷ್ಟು ಸಹಾಯಧನ, ಅಂಗಾಂಶ ಬಾಳೆ ಬೆಳೆದಲ್ಲಿ 50,000ದಷ್ಟು ಸಹಾಯಧನ ಪ್ರತಿ ಹೆಕ್ಟೇರ್ಗೆ, ಅಂದ್ರೆ 2.5 ಎಕರೆಗೆ ಈ 3ಕ್ಕೂ ಸಹಾಯಧನ ಕೊಡ್ತೀವಿ. ಇದರಿಂದ ಒಂದೇನಾಗುತ್ತೆ ಅಂದ್ರೆ ಸಂಪೂರ್ಣವಾಗಿ ತಂಬಾಕು ಮೇಲೆ ಅವಲಂಬಿತರಾಗಿರೋ ರೈತರು ತೋಟಗಾರಿಕೆ ಬೆಳೆಗಳ ಕಡೆ ಕೂಡ ಮುಖ ಮಾಡ್ತಾರೆ. ಅದರ ತೋಟಗಾರಿಕೆ ಬೆಳೆಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ಅವರ ಮಾರ್ಕೆಟಿಂಗ್ ವ್ಯಾಲ್ಯೂ ಆಗಿರ್ಬೋದು ಅಥವಾ ರೈತರ ಒಂದು ಸ್ವಾವಲಂಬನೆ ಅಥವಾ ಅವರ ಆದಾಯ ಹೆಚ್ಚಳ ಆಗಲಿ ಅಂತ ಇದೊಂದು ಗುರಿ ಇದೆ, ಯೋಜನೆ ಇದೆ. ಅದು ಬಿಟ್ಟು ಈಗ ಬಂದಿದ್ದ ಉತ್ಪನ್ನನ ನಾವು ಈಗಾಗಲೇ ಶೇಖರಣಾ ಘಟಕಗಳ ಮುಖಾಂತರ ಶೇಖರಣೆ ಮಾಡ್ಕೊಳಕ್ ಕೊಡ್ತಾ ಇದೀವಿ. ಇದಕ್ಕೆ ಸಹಾಯ ಆಗಲಿ ಅನ್ನೋ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಕ್ರೇಟ್ಸ್ಗಳನ್ನ ಕೂಡ ನಾವು ಸಹಾಯಧನದ ರೂಪದಲ್ಲಿ ಕೊಡ್ತಾ ಇದೀವಿ. ಒಬ್ಬ ಫಲಾನುಭವಿಗೆ 1 ಹೆಕ್ಟೇರ್ನಷ್ಟು, ಅದರಲ್ಲಿ 25% ಅಷ್ಟು ಸಹಾಯಧನ ಅಂದ್ರೆ 8,750 ರೂಪಾಯಿ ಅಷ್ಟು ಸಹಾಯಧನ ಇರುತ್ತೆ. ಒಬ್ಬ ಫಲಾನುಭವಿ 100 ಕ್ರೇಟ್ಗಳಷ್ಟು ಕೊಂಡ್ಕೊಳ್ಳೋ ಅಂತ ಒಂದು ಯೋಜನೆ ನಮ್ಮಲ್ಲಿದೆ, ಅದಕ್ಕೆ ಸಹಾಯಧನ ಕೊಡ್ತೀವಿ. ಹೀಗೆ ವಿವಿಧ ಹಂತದಲ್ಲಿ RKO ಯೋಜನೆ ಕೂಡ ಸತತವಾಗಿ ರೈತರ ಆದಾಯ ಮತ್ತು ಅವರ ಸದೃಢತೆಯನ್ನು ಕಾಪಾಡಲು ವಿವಿಧ ಯೋಜನೆಗಳ ಮೂಲಕ ಸಬ್ಸಿಡಿಗಳನ್ನು ನೀಡುವುದರ ಮೂಲಕ ಶ್ರಮಿಸ್ತಾ ಇದೆ. ಮೇಡಮ್, ಇವಾಗ ಈ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಆಗಿರ್ಬೋದು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಂಚಯ ಯೋಜನೆ, ಇಲ್ಲಿ ಈ ಯೋಜನೆಗಳ ಅಡಿಯಲ್ಲಿ ಏನೇನು ಸೇವಾ ಸೌಲಭ್ಯಗಳು ಸಿಗ್ತಾ ಇದೆ, ಈ ಸೌಲಭ್ಯಗಳನ್ನು ಪ್ರತ್ಯೇಕವಾಗಿ ಅರ್ಜಿಗಳ ಹಾಕಿ ಪಡ್ಕೋಬೇಕಾ ಅಥವಾ ಯಾವುದಾದ್ರೂ ಒಂದು ಯೋಜನೆ ಅಡಿಯಲ್ಲಿ ನಾವು ನೋಂದಣಿಯಾಗಿದ್ರೆ ಈ 3 ಯೋಜನೆ ಅಡಿಯಲ್ಲಿ ನಾವು ಸೇವಾ ಸೌಲಭ್ಯಗಳನ್ನ ಪಡ್ಕೋಬೋದಾ? ಸರ್, ತುಂಬಾ ಒಳ್ಳೆ ಪ್ರಶ್ನೆ ಇದು. ಏನಕ್ಕಂದ್ರೆ ಈ ಕಾರ್ಯಕ್ರಮದ ಮುಖಾಂತರ ನಾವು ರೈತರಿಗೆ ಒಂದು ಉತ್ತಮ ಮಾಹಿತಿ ನೀಡಬೇಕು ಅಂತಂದ್ರೆ ಈ ಎಲ್ಲಾ ಯೋಜನೆಗಳಿದೆ, ಅದನ್ನ ಪಡ್ಕೊಳ್ಳೋದು ಹೇಗೆ ಅಂತ. ಯಾವಾಗ್ಲೂ ವಾರ್ಷಿಕ ವರ್ಷ ಸ್ಟಾರ್ಟ್ ಆಗೋದು, ಹೊಸ ವಾರ್ಷಿಕ ವರ್ಷ ಸ್ಟಾರ್ಟ್ ಆಗೋದು ಏಪ್ರಿಲ್ ಇಂದ. ದಯವಿಟ್ಟು ರೈತರಲ್ಲಿ ಒಂದು ವಿನಂತಿ ಏನಂತಂದ್ರೆ, ನಿಮಗೆ ಏನೇ ಸೌಲಭ್ಯ ಬೇಕಿದ್ರು ಒಂದು ಆಧಾರ್, RTC, ಬ್ಯಾಂಕ್ ಪಾಸ್ಬುಕ್ ಜೊತೆ ಒಂದು ಅರ್ಜಿ, ನಮ್ಮ ತೋಟಗಾರಿಕೆ ಇಲಾಖೆಯಲ್ಲೇ ಒಂದು ಅರ್ಜಿ ಫಾರ್ಮ್ಯಾಟ್ ಇದೆ, ಅದನ್ನ ಪಡ್ಕೊಂಡು ಅವ್ರಿಗೆ ಏನ್ ನೆಸೆಸರಿ ಇರುತ್ತೆ, ಏನು ಬೇಡಿಕೆ ಇದೆ, ಅವ್ರಿಗೆ ಏನು ಬೇಕಾಗಿದೆ ಅಂತ ಯೋಜನೆ ಅಥವಾ ಅಂತ ಸೌಲಭ್ಯವನ್ನ ಅದರಲ್ಲಿ ಬರೆದು ತೋಟಗಾರಿಕೆ ಇಲಾಖೆಗಳಿಗೆ ಸಲ್ಲಿಸಬೇಕಾಗಿ ಕೇಳ್ಕೊಂತೀನಿ. ನಮ್ಮ ಯೋಜನೆಗಳಲ್ಲಿ ಅನುದಾನ ಬಿಡುಗಡೆ ಆಗೋದು ಬೇರೆ ಬೇರೆ ಹಂತದಲ್ಲಿರುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ, ನಮ್ಮ ತಾಲೂಕು ಮಟ್ಟದ ಅಥವಾ ಹೋಬಳಿ ಮಟ್ಟದ ಅಧಿಕಾರಿಗಳು, ನಾವು ಸಹಾಯಕ ತೋಟಗಾರಿಕೆ ಅಧಿಕಾರಿಗಳು ಎಷ್ಟು ಅರ್ಜಿ ಬಂದಿದ್ದಾವೆ, ಎಷ್ಟು ಗುರಿ ಬೇಕಾಗುತ್ತೆ ನಮ್ಮ ಹೋಬಳಿಗೆ, ಏನೇನು ಬೇಡಿಕೆ ಇದೆ ಅನ್ನೋದನ್ನ ನಮಿಗೂ ಒಂದು ಐಡಿಯಾ ಸಿಗುತ್ತೆ, ಅಂದ್ರೆ ಒಂದು ಮಾಹಿತಿ ಇರುತ್ತೆ. ನಮ್ಮ ಒಂದು ಮನದಟ್ಟ ಅಂಕಿಅಂಶವನ್ನು ನಾವು ಸಿದ್ಧಪಡಿಸಿ ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರದ ಮಟ್ಟದಲ್ಲಿ ಸೌಲಭ್ಯವನ್ನು ಕೇಳೋದು ಈಸಿ ಆಗಿರುತ್ತೆ. ಹಾಗಾಗಿ ಪ್ರತಿ ರೈತರಲ್ಲಿ ವಿನಂತಿ ಏನಂದ್ರೆ, ಒಂದು ಅರ್ಜಿ ಸಲ್ಲಿಸೋದು. ಪ್ರತಿ ವಾರ್ಷಿಕ ವರ್ಷ ಆರಂಭವಾದ ಕೂಡಲೇ ಏನೇನು ಸೌಲಭ್ಯ ಬೇಕು, ಅವರಿಗೆ ಏನೇನು ಬೇಡಿಕೆ ಇದೆ, ಏನೇನು ಬೇಕಾಗಿದೆ ಅವರಿಗೆ, ಅದನ್ನ ಅರ್ಜಿ ಮುಖಾಂತರ ನಮ್ಮ ತೋಟಗಾರಿಕೆ ಇಲಾಖೆಗಳಿಗೆ ಸಲ್ಲಿಸಬೇಕಾಗಿ ಕೇಳ್ಕೊಂತೀನಿ. ನಂತರದ ದಿನಗಳಲ್ಲಿ ಅನುದಾನ ಬಿಡುಗಡೆ ಆದ ಅನುಗುಣವಾಗಿ ಅರ್ಜಿ ಆಯ್ಕೆ, ಯಾರು ಮೊದಲನೇದಾಗಿ ಹಾಕಿರ್ತಾರೆ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತೀವಿ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ. ಮೊದಲನೇ ಅರ್ಜಿಗಳನ್ನ ನೋಡಿ ಅವ್ರಿಗೆ ಏನು ಸೌಲಭ್ಯ ಬೇಕಾಗಿದೆ ಅದನ್ನ ಒದಗಿಸ್ಕೊಡ್ತೀವಿ.
ಒಂದು ವೇಳೆ ಒಂದು ಯೋಜನೆಯಲ್ಲಿ ಕೊಟ್ಟ ಅನುದಾನ ಸಾಕಾಗ್ಲಿಲ್ಲ ಅಥವಾ ಎಲ್ಲರಿಗೂ ನಾವು ಅದನ್ನ ಪೂರೈಸಕ್ಕಾಗ್ಲಿಲ್ಲ ಅಂತಂದ್ರೆ ಅರ್ಜಿ ಹಾಕಿರುವ ರೈತರಿಗೆ ಬೇರೆ ಏನಾದ್ರೂ ಬೇಕಾಗಿದ್ರೆ ಸೌಲಭ್ಯ ಆ ಯೋಜನೆ ಅಡಿ ಅನುದಾನ ಇದ್ರೆ ಅದನ್ನ ನಾವು ರೈತರಿಗೆ ಮನವರಿಕೆ ಮಾಡಿ ಅವರಿಗೆ ಬೇಕಾದಲ್ಲಿ ಅದನ್ನ ಒದಗಿಸ್ಕೊಡ್ಬೋದು. ಅದಕ್ಕೆ ಪ್ರತಿ ಸ್ಕೀಮ್ಗೆ ಪ್ರತ್ಯೇಕ ಅರ್ಜಿ ಹಾಕ್ಬೇಕು ಅಂತ ಏನಿಲ್ಲ. ಅವರು ಹಾಕಿರುವ ಅರ್ಜಿಗೆ ಅನುದಾನ ಇದ್ರೆ ಅವರಿಗೆ ಅದೇ ಸೌಲಭ್ಯ ಸಿಗುತ್ತೆ. ಇಲ್ಲ ಅಂತಂದ್ರೆ ನಮ್ಮ ತೋಟಗಾರಿಕೆ ಅಧಿಕಾರಿಗಳೇನಿರ್ತಾರೆ ಅವರು ರೈತರನ್ನ ಮನವರಿಕೆ ಮಾಡಿಸ್ತಾರೆ. ಇದು ಇಂಥದ್ದಿಲ್ಲ, ಟ್ರ್ಯಾಕ್ಟರ್ ಕೇಳಿರ್ಬೋದು, ಅದ್ರ ಬದಲು ಬೇರೆ ಯಾವುದಾದ್ರೂ ಟಿಲ್ಲರ್, ರೋಟೋವೇಟರ್ ಅಂಥವು ಯಾವುದಾದ್ರೂ ಇದ್ದರೆ ಪರ್ಯಾಯವಾಗಿ ಅಂಥ ಯೋಜನೆಗಳನ್ನ ಒದಗಿಸೋಕ್ಕೆ ಸತತವಾಗಿ ಕ್ರಮ ತಗೊಳ್ತೀವಿ. ಮೇಡಮ್, ಈಗ ತಾವು ಹೇಳಿದ್ರಿ ವಿವಿಧ ರೀತಿಯ ಯೋಜನೆಗಳಿಂದ ಏನೆಲ್ಲ ಸೇವಾ ಸೌಲಭ್ಯಗಳನ್ನ ತೋಟಗಾರಿಕೆ ಇಲಾಖೆಯಿಂದ ರೈತರು ಪಡ್ಕೋಬಹುದು ಅಂತ. ಜೊತೆಗೆ ಪಂಚಾಯತಿ ವ್ಯಾಪ್ತಿನಲ್ಲಿ ನೋಡ್ತು ಅಂದರೆ ಮನರೇಗಾ ಯೋಜನೆ ಅನ್ನೋದು ಒಂದು ಭಾಳಷ್ಟು ಪ್ರಮುಖವಾದಂಥ ಯೋಜನೆ. ಅದರ ಮುಖಾಂತರ ಸಾಕಷ್ಟು ಕೆಲಸ ಕಾರ್ಯಗಳು ಗ್ರಾಮೀಣ ಭಾಗದಲ್ಲಿ ನಡೀತಾ ಇದೆ ಮೇಡಮ್. ಈ ಯೋಜನೆ ಸಹಯೋಗದೊಂದಿಗೆ ತೋಟಗಾರಿಕೆ ಇಲಾಖೆಯ ಅಡಿಯಲ್ಲಿ ಯಾವ ರೀತಿಯಾದಂಥ ಸೌಲಭ್ಯಗಳಾಗಿರ್ಬೋದು ಅಥವಾ ಕೆಲಸಗಳನ್ನು ರೈತರು ಪಡ್ಕೋಬಹುದು ಮೇಡಮ್? MGNREG ಮನ್ನರೇಗಾ ಅನ್ನೋದೊಂದು ಉತ್ತಮವಾದ ಯೋಜನೆ, ರಾಷ್ಟ್ರ ಮಟ್ಟದಲ್ಲಿ ಅಥವಾ ಕೇಂದ್ರ ಪುರಸ್ಕೃತ ಯೋಜನೆ ಅಂತ ಹೇಳ್ಬೋದು. ಇದರ ಮುಖ್ಯ ಉದ್ದೇಶ ಏನಂದ್ರೆ ರೈತರ ಎಲ್ಲಿದ್ದಾರೆ ಅಥವಾ ಜನಸಾಮಾನ್ಯರು ಎಲ್ಲಿದ್ದಾರೆ ಅವ್ರು ಇರುವ ಹಂತದಲ್ಲೇನೆ ಅವ್ರಿಗೆ ಉದ್ಯೋಗ ಕಲ್ಪಿಸೋದು ಈ ಯೋಜನೆಯ ಮುಖ್ಯ ಉದ್ದೇಶ. 100 ದಿನಗಳ ಅನ್ಸ್ಕಿಲ್ಡ್ ಅಂದ್ರೆ ಕೌಶಲ್ಯ ರಹಿತವಾದ ಕೆಲಸಗಳನ್ನು ಜನಸಾಮಾನ್ಯರು ಇರುವಂತಹ ಜಾಗದಲ್ಲೇ ಒದಗಿಸಿಕೊಡಲು ಈ ಯೋಜನೆ ಶ್ರಮಿಸುತ್ತೆ. MGNREG ಯೋಜನೆಯಡಿ ನಮ್ಮ ತೋಟಗಾರಿಕೆ ಇಲಾಖೆ ಮತ್ತೆ MGNREG ಸಹಯೋಗದಿಂದ ನಾವು ವಿವಿಧ ಬೆಳೆಗಳನ್ನು ಬೆಳೆಯೋದಕ್ಕೆ ಸಹಾಯಧನ ಕೊಡ್ತೀವಿ. ಈಗಾಗಲೇ ರೈತರಿಗೆಲ್ಲರಿಗೂ ಗೊತ್ತಿರುತ್ತೆ, ಪ್ರತಿ ಮಾನವ ದಿನ ಅಂದ್ರೆ ಒಂದು ದಿನಕ್ಕೆ 349 ರೂಪಾಯಿ ಕೂಲಿ ಇರುತ್ತೆ. ಹೀಗೆ ನಮ್ಮ ಇಲಾಖೆಯಡಿ ವಿವಿಧ ಬೆಳೆಗಳ ಪ್ರದೇಶ ವಿಸ್ತರಣೆಗೆ MGNREG ಯೋಜನೆ ಸಹಯೋಗದೊಂದಿಗೆ ಸಬ್ಸಿಡಿಯನ್ನು ಕೊಡ್ತೀವಿ, ಸಹಾಯಧನವನ್ನು ಕೊಡ್ತೀವಿ. ಈ ಯೋಜನೆಯಡಿ ಪ್ರಮುಖವಾಗಿ ಅಂದ್ರೆ ನಮ್ಮ HD ಕೋಟೆ ಸರಗೂರು ಭಾಗಕ್ಕೆ ಪ್ರಮುಖವಾಗಿ ಯಾವುದು ಸಹಾಯಧನ ಸಿಗುತ್ತೆ ಅಂತಂದ್ರೆ, ಒಂದು ತೆಂಗು ಪ್ರದೇಶ ವಿಸ್ತರಣೆ. 1 ಹೆಕ್ಟೇರ್ ತೆಂಗು ಪ್ರದೇಶ ವಿಸ್ತರಣೆಗೆ ಸುಮಾರು 136 ಮಾನವ ದಿನಗಳು. ಅಂದ್ರೆ ಒಬ್ಬ ಫಲಾನುಭವಿ ಒಂದು 125 ಸಸಿ ಅವರ ಜಮೀನಲ್ಲಿ ನಾಟಿ ಮಾಡ್ಕೊಂಡ್ರು ಅಂತಂದ್ರೆ ಸುಮಾರು 47,322 ರೂಪಾಯಿ ಕೂಲಿ ಸಿಗುತ್ತೆ. ಈ ಯೋಜನೆಯಡಿ 60% ಕೂಲಿ ಮತ್ತು 40% ಸಾಮಗ್ರಿ ವೆಚ್ಚ ಅನ್ನೋದು ಮಾನದಂಡ ಇದೆ. ಹಾಗಾಗಿ ಒಬ್ಬ ಫಲಾನುಭವಿ 123 ಗಿಡಗಳ ಸಂಖ್ಯೆ, 123 ಗಿಡಗಳನ್ನ ತೆಂಗು ಗಿಡಗಳನ್ನ ಅವರ ಜಮೀನಲ್ಲಿ ನಾಟಿ ಮಾಡ್ಕೊಂಡ್ರೆ ಅವರಿಗೆ 40,700 ಕೂಲಿ ಮತ್ತೆ 10,000 ಸಾಮಗ್ರಿ ಮೊತ್ತವನ್ನು ಕೊಡ್ತೀವಿ. ಹೀಗೆ ಪಪ್ಪಾಯ ಪ್ರದೇಶ ವಿಸ್ತರಣೆ, 1 ಹೆಕ್ಟೇರ್ ಪಪ್ಪಾಯ ಪ್ರದೇಶ ವಿಸ್ತರಣೆ ಮಾಡ್ಕೊಂಡ್ರೆ ಅಂದ್ರೆ ಪಪ್ಪಾಯ ಸಸಿಗಳನ್ನ ನಾಟಿ ಮಾಡ್ಕೊಂಡ್ರೆ ಅವರ ಜಮೀನಲ್ಲಿ 81,000 ಕೂಲಿ ಹಾಗೂ 18,000 ಸಾಮಗ್ರಿ ವೆಚ್ಚ ಕೊಡ್ತೀವಿ. ಹೀಗೆ ಅಂಗಾಂಶ ಬಾಳೆ ಆಗಿರ್ಬೋದು. ನಮ್ಮ ತೋಟಗಾರಿಕೆ HD ಕೋಟೆ ಹಾಗೂ ಸರಗೂರು ಭಾಗದಲ್ಲಿ ಯಥೇಚ್ಛವಾಗಿ ಬಾಳೆ ಬೆಳೀತಾರೆ. ಅಂದ್ರೆ ಈ ಭಾಗ ಬಾಳೆ ಬೆಳೆಯೋದಕ್ಕೆ ಅಂತಾನೆ ತುಂಬಾ ಪ್ರಸಿದ್ಧವಾಗಿದೆ. ಬೇರೆ ಬೇರೆ ತಳಿ ಬಾಳೆ, ನೇಂದ್ರ ಆಗಿರ್ಬೋದು, ಏಲಕ್ಕಿ ಮತ್ತೆ ಪಚ್ಚಬಾಳೆ ಯಥೇಚ್ಛವಾಗಿ ಇದಕ್ಕೆ ನಾವು ಸಹಾಯಧನ ಕೊಡ್ತೀವಿ. ನೇಂದ್ರ ಬಾಳೆಗೆ ಸಹಾಯಧನ ಇರೋದಿಲ್ಲ. ಏಲಕ್ಕಿ ಮತ್ತೆ ಪಚ್ಚಬಾಳೆಗೆ 1 ಹೆಕ್ಟೇರ್ನಷ್ಟು ನೀವು ನಾಟಿ ಮಾಡ್ಕೊಂಡ್ರೆ, ಒಬ್ಬ ಫಲಾನುಭವಿ ಒಬ್ಬ ರೈತರು ನಾಟಿ ಮಾಡ್ಕೊಂಡ್ರೆ ಸುಮಾರು 1,42,000 ಅವ್ರಿಗೆ ಸಹಾಯಧನ ಬರುತ್ತೆ 1 ಹೆಕ್ಟೇರ್ಗೆ, ಅಂದ್ರೆ 2.5 ಎಕರೆಗೆ. ಆ ರೈತರು 3,086 ಗಿಡಗಳನ್ನ ನಾಟಿ ಮಾಡ್ಕೋಬೇಕಾಗುತ್ತೆ. 3,086 ಗಿಡಗಳು ನಾಟಿ ಮಾಡ್ಕೊಂಡ್ರೆ ಅವ್ರಿಗೆ 1,42,000 ಕೂಲಿ ಹಣವನ್ನ ಸಹಾಯಧನವಾಗಿ ಕೊಡ್ತೀವಿ. ಇದೇ ರೀತಿ ಬೇರೆ ಬೇರೆ ಬೆಳೆಗಳು ಅಂದ್ರೆ ಈಗ ನಿಂಬೆ ಆಗಿರ್ಬೋದು, ನುಗ್ಗೆ, ಮಲ್ಲಿಗೆ, ಡ್ರ್ಯಾಗನ್ ಫ್ರೂಟ್, ಬೆಣ್ಣೆಹಣ್ಣು. ಇತ್ತೀಚೆಗೆ ಬೆಣ್ಣೆಹಣ್ಣು, ಡ್ರ್ಯಾಗನ್ ಫ್ರೂಟ್ ಬೆಳೆಯುವ ರೈತರು ತುಂಬಾ ಆಸಕ್ತಿ ಹೊಂದಿದ್ದಾರೆ. ಮತ್ತೆ ನೆಲ್ಲಿಕಾಯಿ ಆಗಿರ್ಬೋದು. ಹೀಗೆ ವಿವಿಧ ಬೆಳೆಗಳಿಗೆ ನಮ್ಮ NREG ಯೋಜನೆಯಡಿ ಸಹಾಯಧನವನ್ನ ತಲುಪಿಸ್ತೀವಿ ರೈತರಿಗೆ. ಮೇಡಮ್, ಈಗ ಅದೇ ರೀತಿ ಗಿಡಗಳ ನೆಟ್ಟಾಗ್ಲಿಂದ ಹಿಡಿದು ಅದು ಸಂಸ್ಕರಣೆಯಾಗಿ ಬೆಳೆ ಕೈ ಸಿಗೋ ತನಕ ವಿವಿಧ ರೀತಿಯ ಯೋಜನೆಗಳನ್ನು ತೋಟಗಾರಿಕೆ ಇಲಾಖೆಯಿಂದ ರೈತರು ಪಡ್ಕೋತಾರೆ ಮೇಡಮ್. ಪಡ್ಕೊಂಡಂಥ ಸಮಯದಲ್ಲಿ ಬೆಳೆ ಇನ್ನೇನೋ ಕಟಾವಿಗೆ ಬರುವಂಥ ಸಂದರ್ಭದಲ್ಲಿ ಏನಾದರೂ ವಾತಾವರಣ ವೈಪರೀತ್ಯಾಗಿ ಅಥವಾ ಪ್ರಾಕೃತಿಕ ವಿಕೋಪಕ್ಕೆ ಸಿಕ್ಕಿ ಬೆಳೆ ಏನಾದರೂ ನಾಶ ಆದರೆ ಅದಕ್ಕೇನಾದರೂ ಪರಿಹಾರ ಅಂತ ಇಲಾಖೆ ವತಿಯಿಂದ ನೀಡಲಾಗ್ತಿದೆ ಮೇಡಮ್. ಅದನ್ನ ಯಾವ ರೀತಿ ಎಲ್ಲ ಪಡ್ಕೋಬೋದು ರೈತರು? ನಾನು ಒಂದು ಚಿಕ್ಕ ಸಲಹೆ ಏನ್ ಕೊಡ್ತೀನಿ ರೈತರಿಗೆ ಅಂತಂದ್ರೆ, ಅವ್ರು ಏನ್ ನಾಟಿ ಮಾಡ್ಕೊಂತ ಇದಾರೆ ಅದೇ ಹಂತದಲ್ಲಿ ಮಾರುಕಟ್ಟೆನೂ ಕೂಡ ನಾವು ನೋಡ್ಕೊಂಡು
ಗುರ್ತು ಮಾಡಿ ಇಟ್ಕೊಬೇಕಾಗುತ್ತೆ. ಕೆಲವೊಂದು ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಯಥೇಚ್ಛವಾಗಿ ಬೆಳಿತಾರೆ, ಉತ್ತಮ ಗುಣಮಟ್ಟನೂ ಇರುತ್ತೆ, ಎಲ್ಲಿ ಮಾರ್ಕೆಟ್ ಮಾಡ್ಬೇಕು ಅನ್ನೋದೇ ಗೊತ್ತಿರಲ್ಲ. ಕೊನೆ ಹಂತದಲ್ಲಿ ಹುಡುಕ್ತಾ ಅವ್ರು ಯಾವ ಹಂತಕ್ಕೆ ತಲುಪ್ತಾರೆ ಅಂದ್ರೆ ಎಷ್ಟಕ್ಕೆ ಕೊಡ್ತಾರೆ ಅಷ್ಟಕ್ಕೆ ತಗೊಂಡ್ ಹೋಗ್ಬಿಡ್ಲಿ ಅಂತ. ಅವಾಗ ಏನಾಗುತ್ತೆ, ರೈತರಿಗೆ ಉತ್ತಮ ಬೆಲೆ ಇದ್ದೇ ಇದೆ, ಬಟ್ ಇದ್ರ ಲಾಭ ಮಧ್ಯವರ್ತಿಗಳು ಪಡ್ಕೊಂತಾರೆ. ನಮ್ ಜಮೀನಿಂದ ಈ ಬೆಳೆ ಹೋದ್ರೆ ಸಾಕು ಅನ್ನೋಷ್ಟು ಅಷ್ಟು ಕಷ್ಟಪಟ್ಟು ಬೆಳೆದಿದ್ದು ನಮ್ ಜಮೀನಿಂದ ಈ ಪರ್ಟಿಕ್ಯುಲರ್ ಈ ಬೆಳೆ ಹೋದ್ರೆ ಸಾಕು ಅನ್ನೋಷ್ಟು ಇದಾಗೋಗ್ಬಿಡುತ್ತೆ ಇದ್ರ ಮನಸ್ಥಿತಿ. ಈ ಮನಸ್ಥಿತಿಯಿಂದ ಉಪಯೋಗ ಯಾರಿಗಾಗುತ್ತೆ ಅಂದ್ರೆ ಮಧ್ಯವರ್ತಿಗಳಾಗುತ್ತೆ. ಹಾಗಾಗಿ ನಾನು ಒಂದು ಸಣ್ಣ ಸಲಹೆ ಏನ್ ಹೇಳ್ತೀನಿ ಅಂತಂದ್ರೆ, ಬೆಳೆ ನಾಟಿ ಮಾಡುವ ಹಂತದಲ್ಲೇನೆ ನಾನು ಬೆಳೆನ ಎಲ್ಲಿ ಮಾರಾಟ ಮಾಡಬೇಕು, ಒಂದಿಲ್ಲ ಅಂದ್ರೆ ಇನ್ನೊಂದು ಮಾರುಕಟ್ಟೆ ಎಲ್ಲಿ ಸಿಗುತ್ತೆ. ಈಗ ನಮಗೆ ನಮ್ಮ ರಾಜ್ಯ ತುಂಬಾ ದೊಡ್ಡದಿದೆ, ಅದೇ ಬೇಡಿಕೆನೂ ದೊಡ್ಡದಿದೆ. ಈಗ ನಾವು ಕೇರಳ ಭಾಗದಲ್ಲಿ ಹೋದ್ರೆ ತರಕಾರಿ ಯಥೇಚ್ಛವಾಗಿ ಬೇಡಿಕೆ ಇದೆ, ಮತ್ತೆ ಇಲ್ಲಿ ಗೆಡ್ಡೆ ಗೆಣಸುಗಳ ಬೇಡಿಕೆ ಇದೆ, ನೇಂದ್ರ ಬಾಳೆಗೆ ಚಿಪ್ಸ್ಗೆ ಅಂತ ಬೇಡಿಕೆ ಇದೆ. ವಿವಿಧ ಭಾಗದಲ್ಲಿ ಬಾಳೆ ಬೆಳೆದವರು ಎಲ್ಲಿ ನಮ್ಮ ಪರ್ಟಿಕ್ಯುಲರ್ ಬೆಳೆಗೆ ಬೇಡಿಕೆ ಇದೆ ಅನ್ನೋದನ್ನ ನಾವು ಮೊದಲೇ ಗುರುತಿಸಿಟ್ಕೊಂಡ್ರೆ ನಮ್ಮ ಬೆಳೆಗೆ ಉತ್ತಮ ಬೆಲೆ ಕೂಡ ಸಿಗುತ್ತೆ, ಹಾಗೂ ಬೇಗ ನಾವು ಅದರಿಂದ ಲಾಭನೂ ತಗೊಳ್ಬಹುದು ಅನ್ನೋದೊಂದು ಇದಾಗಿದೆ. ಮತ್ತೆ ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ಹಾಪ್ಕಾಮ್ಸ್ಗಳು ಅಂತ ಕೇಳಿರ್ಬೋದು. ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ದೊಡ್ಡ ದೊಡ್ಡ ತಾಲೂಕುಗಳಲ್ಲಿ 2-3 ಬ್ರಾಂಚಸ್ಗಳು ಇರುತ್ತೆ. ಈ ಹಾಪ್ಕಾಮ್ಸ್ಗಳು ಏನ್ ಕೆಲಸ ಮಾಡುತ್ತೆ ಅಂದ್ರೆ ರೈತರಿಂದ ನೇರವಾಗಿ ಪಡ್ಕೊಂಡು ಗ್ರಾಹಕರಿಗೆ ನೇರ ಮಾರಾಟ, ರೈತರಿಂದ ಗ್ರಾಹಕರಿಗೆ ನೇರ ಮಾರಾಟ ಅನ್ನೋದೊಂದು ಕಾನ್ಸೆಪ್ಟ್ ಈ ಹಾಪ್ಕಾಮ್ಸ್ ಅಡಿಯಲ್ಲಿ ನಾವು ಮಾಡ್ತೀವಿ. ಇದರಿಂದ ಏನಂದ್ರೆ ರೈತರಿಗೆ ಉತ್ತಮ ಬೆಲೆನೂ ಸಿಗುತ್ತೆ, ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಬೆಳೆಗಳು ಕೂಡ, ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಸಂಸ್ಕರಣೆ ಮಾಡಿರೋ ಜ್ಯೂಸ್ ಆಗಿರ್ಬೋದು, ಇವೆಲ್ಲವನ್ನು ಹಾಪ್ಕಾಮ್ಸ್ ಮೂಲಕ ಮಾರಾಟ ಮಾಡಿ ರೈತರಿಗೆ ಉತ್ತಮ ದರವನ್ನು ಪಡೆಯೋದಕ್ಕೆ ಇದು ಶ್ರಮಿಸ್ತಾ ಇದೆ. ಇನ್ನೊಂದು ನೀವು ಕೇಳಿರ್ಬೋದು, ಕ್ರಾಪ್ ಇನ್ಶೂರೆನ್ಸ್ ಅಂತ ಒಂದು ಚಾಲ್ತಿಯಲ್ಲಿದೆ ಈಗ. ಹೇಗೆ ನಮ್ಮ ಜೀವಕ್ಕೆ ನಾವು ಇನ್ಶೂರೆನ್ಸ್ ಮಾಡಿಸ್ಕೊಳ್ತೀವಿ, ಹಾಗೆ ಬೆಳೆಗೂ ವಿಮೆ ಮಾಡಿಸಿಡೋದು. ಇದನ್ನ ಮಾಡಿಸೋದ್ರಿಂದ ನಿಮ್ಗೆ ಯಾವಾಗ ನಮ್ಮ ರೈತರಿಗೆ ಉಪಯೋಗ ಆಗುತ್ತೆ ಅಂದ್ರೆ, ಈಗ ಅತಿವೃಷ್ಟಿ ಅನಾವೃಷ್ಟಿ, ಈಗ ಕಳೆದ ವರ್ಷ ತೀವ್ರ ಬರ ಇತ್ತು, ರೈತರು ಏನೇ ಬೆಳೆದಿದ್ರು ಉತ್ತಮ ಗುಣಮಟ್ಟ ಸಿಗ್ಲಿಲ್ಲ, ಉತ್ತಮ ಆದಾಯ ಅಥವಾ ಇಳುವರಿ ಬರ್ಲಿಲ್ಲ ಅವರಿಗೆ. ಹಾಗಾಗಿ ಇಂಥ ಸಮಯದಲ್ಲಿ ಇನ್ಶೂರೆನ್ಸ್ ಕಂಪನಿಗಳಿಂದ ನಾವು ವಿಮೆ ಪಾವತಿ ಆಗಿದ್ರೆ ಸರ್ಕಾರ ಏನ್ ಘೋಷಣೆ ಮಾಡುತ್ತೆ ಅದ್ರ ಪ್ರಕಾರ ನಮ್ಗೆ ನಮ್ಮ ಬೆಳೆಗೆ ಪರ್ಯಾಯವಾಗಿ ವಿಮೆ ಅನ್ನ ಪಡ್ಕೊಬಹುದಾಗಿದೆ. ಈ ಬೆಳೆ ವಿಮೆ ಪಡೆಯೋದಕ್ಕೆ ಎಷ್ಟು ಸುಲಭ ಮಾಡಿಕೊಟ್ಟಿದೆ ಸರ್ಕಾರ ಅಂತಂದ್ರೆ 5% ಅಷ್ಟು ಮಾತ್ರ ರೈತರು ಭರಿಸಬೇಕಾಗಿರೋದು, ಇನ್ನು 95% ಅಷ್ಟು ಸರ್ಕಾರನೇ ಕಟ್ಕೊಳುತ್ತೆ. ಹಾಗಾಗಿ ಯಾವ ಬೆಳೆ ಬೆಳೀತಾ ಇದ್ದೀರಾ, ಇನ್ ಕೇಸ್ ಸಣ್ಣ ಪುಟ್ಟ ಅರ್ಧ ಎಕರೆ 1 ಎಕರೆ ಬೆಳೆಯೋ ರೈತರು ಇದನ್ನ ಮಾಡಿಸ್ತಾ ಇದ್ರು ನಡೆಯುತ್ತೆ. ಅಂದ್ರೆ ಯಾರು ಮಾರುಕಟ್ಟೆ ಸಿಗುತ್ತೆ, ಯಾರು ಜಾಸ್ತಿ ಅಥವಾ ದೊಡ್ಡ ಪ್ರಮಾಣದಲ್ಲಿ ಅಧಿಕ ಪ್ರಮಾಣದಲ್ಲಿ ಯಾರು ಬೆಳೆಯನ್ನ ಬೆಳೆಸ್ತಾ ಇರ್ತಾರೆ ಅವ್ರು ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿಸಿ ಅಂತ ನಾನು ಕೇಳ್ಕೊಂತೀನಿ. ಯಾಕಂದ್ರೆ ಗೊತ್ತಿರೋದಿಲ್ಲ, ಅತಿವೃಷ್ಟಿ ಅನಾವೃಷ್ಟಿ ಯಾರ ಕೈಯಲ್ಲೂ ಇರೋದಿಲ್ಲ. ಹಾಗಾಗಿ ಅಂತ ಸಮಯದಲ್ಲಿ ಈ ಬೆಳೆ ವಿಮೆ ತುಂಬಾ ಉಪಯೋಗ ಆಗುತ್ತೆ. 5% ಕಂತನ್ನು ಕಟ್ಟಿ ಅವರು ಬೆಳೆ ವಿಮೆಗೆ ಪಡ್ಕೊಳ್ಬಹುದಾಗಿರುತ್ತೆ ನಂತರದ ದಿನಗಳಲ್ಲಿ. ಮತ್ತೆ ನೀವು ನಮ್ಮ ಇಲಾಖೆಯಡಿ ಸ್ಪೈಸ್ ಬೋರ್ಡ್, ಮ್ಯಾಂಗೋ ಬೋರ್ಡ್, ಮತ್ತೆ ಕಾಫಿ ಬೋರ್ಡ್ ಇಂಥ ವಿವಿಧ ಸಂಸ್ಥೆಗಳ ಮೂಲಕ ರೈತರಿಂದ ನೇರ ಖರೀದಿ ಮಾಡಿ ಗ್ರಾಹಕರಿಗೆ ನೇರ ಮಾರಾಟ ಮಾಡುವಲ್ಲಿ ಇಂಥ ಸ್ಪೈಸ್ ಬೋರ್ಡ್ ಆಗಿರ್ಬೋದು, ನಮ್ಮ ಮಾವು ನಿಗಮಗಳ ಆಗಿರ್ಬೋದು, ಮತ್ತೆ ದ್ರಾಕ್ಷಿ ನಿಗಮ ಕೇಳಿರ್ಬೋದು, ಇಂಥ ಸಂಸ್ಥೆಗಳು ಸತತವಾಗಿ ಕಾರ್ಯನಿರ್ವಹಿಸುತ್ತೆ. ಈ ಸಂಸ್ಥೆಗಳಿಂದ ರೈತರಿಗೆ ನಷ್ಟ ಆಗೋದನ್ನ ತಡೆಗಟ್ಟಬಹುದು. ಮೇಡಮ್, ಅದೇ ರೀತಿ ಇವಾಗ ಹೆಚ್ಚಿನದಾಗಿ ತೋಟಗಾರಿಕೆ ಬೆಳೆಗಳಲ್ಲಾಗಿರ್ಬೋದು, ಇತರೆ ಬೆಳೆಗಳಲ್ಲಾಗಿರ್ಬೋದು, ಅಧಿಕ ಇಳುವರಿಯನ್ನು ಪಡೆಯುವ ನಿಟ್ಟಿನಲ್ಲಿ ರಾಸಾಯನಿಕಗಳ ಬಳಕೆ ಹೆಚ್ಚಾಗ್ತಾ ಇದೆ ಮೇಡಮ್. ತಮ್ಮ ತೋಟಗಾರಿಕೆ ಇಲಾಖೆಯಿಂದ ಈ ಸಾವಯವ ಪದ್ಧತಿ ಹಾಗೂ ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಏನಾದರೂ ಕಾರ್ಯಗಳನ್ನು ಅಥವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬರ್ತಾ ಇರೋದು ಉಂಟಾ ಮೇಡಮ್? ಹೌದು, ತುಂಬಾ ಒಳ್ಳೆ ಪ್ರಶ್ನೆ. ಏನಕ್ಕಂದ್ರೆ ಇವಾಗ ನಾವೇನು ಆಹಾರ ಸೇವಿಸ್ತಾ ಇದ್ದೀವಿ ಎಲ್ಲವೂ ಕಲುಷಿತವಾಗಿದೆ ಅಂತ ಅನ್ನೋ ಮಟ್ಟಿಗೆ ಬಂದ್ಬಿಟ್ಟಿದೀವಿ. ಯಾವ ಹಂತಕ್ಕೆ ಅಂದ್ರೆ ತಾಯಿ ಹಾಲು ಕೂಡ ಕಲುಷಿತವಾಗಿದೆ ಅನ್ನೋದು. ಅತ್ಯಂತ ಪರಿಶುದ್ಧವಾದ ಒಂದು ವಸ್ತು ಅಥವಾ ಒಂದು ಆಹಾರ ಪದಾರ್ಥ ಅಂದ್ರೆ ತಾಯಿ ಹಾಲು ಅಂತಾರೆ. ಈಗಿನ ದಿನಗಳಲ್ಲಿ ತಾಯಿ ಹಾಲಲ್ಲೂ ಕೂಡ ಈ ಪೆಸ್ಟಿಸೈಡ್ಸ್ ಅಥವಾ ಇಂಥ ಅಂಶಗಳು ಕಂಡು ಬಂದಿರೋದು ಆಶ್ಚರ್ಯಕರ, ಮತ್ತೆ ಅಷ್ಟೇ ವಿಷಾದನೀಯ ಕೂಡ. ನಾವು ಏನ್ ತಿಂತಾ ಇದೀವಿ ಅದ್ರ ಬಗ್ಗೆ ನಮ್ಗೆ ಗಮನನೇ ಇರೋದಿಲ್ಲ. ಹಾಗಾಗಿ ನಾವು ಯಾವ ಹಂತದಲ್ಲಿ ಇದೀವಿ ರೈತರು ಹಾಗೂ ಜನಸಾಮಾನ್ಯರು ಅಂತಂದ್ರೆ,
ಒಂದು ಬೆಳೆಗೆ ಉತ್ತಮ ಬೆಲೆ ಸಿಗಬೇಕು, ಉತ್ತಮ ಗುಣಮಟ್ಟದಾಗಿರ್ಬೇಕು ಅಷ್ಟೇನೆ. ಅದಕ್ಕೆ ನಾವು ಎಷ್ಟು ವಿಷ ಹಾಕ್ತಾ ಇದೀವಿ ಅಂತ ರೈತರಿಗೆ ಅರಿವೇ ಇರೋದಿಲ್ಲ. ಹಾಗಾಗಿ ನಮ್ಮ ತೋಟಗಾರಿಕೆ ವತಿಯಿಂದ ಸಾವಯವ ಕೃಷಿಯನ್ನು ಉತ್ತೇಜನ ಮಾಡೋದಕ್ಕೋಸ್ಕರ ವಿವಿಧ ಸಂಶೋಧನಾ ಕೇಂದ್ರಗಳಿದಾವೆ. ಇಲ್ಲಿ ನಮ್ಮ ಮೈಸೂರಿಗೆ ಹತ್ತಿರವಾಗಿರೋದಂತ ರಂಗಸಮುದ್ರ ಅಂತ ಇದೆ. ಅಲ್ಲಿ ಸಂಶೋಧನಾ ಕೇಂದ್ರದಲ್ಲಿ ನಿಮಗೆ ನಮ್ಮ ರೈತರಿಗೆ ಟ್ರೈಕೋಡರ್ಮಾ ಆಗಿರ್ಬೋದು, ಸ್ಯೂಡೋಮೋನಾಸ್, ಈ ಜೀವಾಂಶ ಜೈವಿಕ ಗೊಬ್ಬರಗಳು, ಟ್ರೈಕೋಡರ್ಮಾ ಮತ್ತೆ ಸೂಡೋಮೋನಾಸ್ ಆಗಿರ್ಬೋದು, ಇಂಥ ಅರ್ಕ ಮೈಕ್ರೋಬಿಯಲ್ ಕಾನ್ಸ್ಟರ್ಷಿಯಂ ಅಂತ ಒಂದಿದೆ. ಇಂಥ ಸಾಮಗ್ರಿ, ಇಂತಹ ಪರಿಕರಗಳನ್ನ ಅಲ್ಲೇನೆ ಉತ್ಪಾದನೆ ಮಾಡಿ ರೈತರಿಗೆ ಮಾರುಕಟ್ಟೆ ಮಾಡ್ತಾರೆ ಕಡಿಮೆ ದರದಲ್ಲಿ. ನಿಮಗೆ ಒಂದು 1 kg ಪ್ಯಾಕೆಟ್ಗೆ ಒಂದು 150 ರೂಪಾಯಿ ಆ ಥರ ಇರುತ್ತೆ. ರೈತರು ಇದನ್ನ ತಗೊಂಡು ನಾಟಿ ಮಾಡೋ ಸಮಯದಲ್ಲೇನೆ ಅವರ ಬೆಳೆಗಳಿಗೆ ಅಳವಡಿಸ್ಕೊಳ್ಳೋದ್ರಿಂದ ಬೆಳೆಗೆ ತಗಲುವ ಕೀಟ ಹಾಗೂ ರೋಗವನ್ನು 50-60% ಅಷ್ಟು ಕಡಿಮೆ ಮಾಡ್ಬೋದು. ಇದನ್ನ ಮಾಡೋದ್ರಿಂದ ಏನಾಗುತ್ತೆ, ಮಣ್ಣಿನ ಗುಣಮಟ್ಟ ಕೂಡ ಕಾಪಾಡ್ಕೊಬಹುದು, ಮತ್ತೆ ಅದು ಪ್ರಸ್ತುತ ಬೆಳೆಗಳಿಗೆ ಕೀಟ ಹಾಗೂ ರೋಗ ನಾಶಕಗಳನ್ನ ಬಳಸೋದನ್ನ ಕಡಿಮೆ ಮಾಡ್ಬೋದು. ಹೀಗಾಗಿ ಎಲ್ಲ ರೈತರು, ಇವಾಗ ನಾನು ಒಂದು ಯೋಜನೆಯಲ್ಲೂ ಕೂಡ ಹೇಳಿದೆ, ಮೈಕ್ರೋ ನ್ಯೂಟ್ರಿಯೆಂಟ್ನ ಸಪ್ಲೈ RKVY ಯೋಜನೆ ಅಡಿ ಮೈಕ್ರೋ ನ್ಯೂಟ್ರಿಯೆಂಟ್ ಸಪ್ಲೈ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ಅದೇ ರೀತಿ ನಾವು ಜೈವಿಕ ಗೊಬ್ಬರಗಳ ಸಪ್ಲೈ ಕೂಡ ಇಲಾಖೆ ವತಿಯಿಂದನೇ ಮಾಡ್ತೀವಿ. ಈ ಜೈವಿಕ ಗೊಬ್ಬರಗಳನ್ನು ಪಡೆದುಕೊಳ್ಳಲು ನಾನು ಈಗಾಗಲೇ ತಿಳಿಸಂಗೆ ಮೈಸೂರು ತೋಟಗಾರಿಕೆ ಮಹಾವಿದ್ಯಾಲಯ ಮೈಸೂರು, ಅಲ್ಲಿ ನಮ್ಮ ವಿದ್ಯಾರ್ಥಿಗಳೇ ಪ್ರೊಡ್ಯೂಸ್ ಮಾಡ್ತಾರೆ, ವಿದ್ಯಾರ್ಥಿಗಳೇ ಉತ್ಪಾದನೆ ಮಾಡ್ತಾರೆ ಜೈವಿಕ ಗೊಬ್ಬರಗಳನ್ನ. ಅಂತ ಜೈವಿಕ ಗೊಬ್ಬರಗಳನ್ನು ಬಳಸಬೇಕು ಅಂತ ನಾನು ರೈತರಲ್ಲಿ ವಿನಂತಿ ಮಾಡ್ತೀನಿ. ಇನ್ನೊಂದು, ಈ ಎರೆಹುಳು ಘಟಕಗಳನ್ನ ನಿರ್ಮಿಸ್ಕೊಳ್ಳೋದು, ಮಾಗಿ ಉಳುಮೆ ಮಾಡೋದು ಇವಾಗ ರೈತರಿಗೆ ಮರ್ತೇ ಹೋಗ್ಬಿಟ್ಟಿದೆ. ಯಾಕಂದ್ರೆ ಈ ಒಳ್ಳೆ ಬೇಸಿಗೆ ಇರುವಾಗ ಆಳವಾದ ಉಳುಮೆ ಮಾಡಿ ಮಣ್ಣನ್ನ ಏರಾಕೋದ್ರಿಂದ ಮಣ್ಣಲ್ಲಿರುವ ರೋಗ ಮತ್ತು ಕೀಟ ತರುವ ಜೈವಿಕ ಅಂಶಗಳು ಅಲ್ಲೇ ಸತ್ತೋಗುತ್ತೆ ಆ ಬಿಸಿಲಿನ ಶಾಖಕ್ಕೆ. ಹಾಗಾಗಿ ಇಂಥ ವಿವಿಧ ಹಂತದಲ್ಲಿ ಮಾಗಿ ಉಳುಮೆ ಆಗಿರ್ಬೋದು, ಇನ್ನು ಜೀವಾಮೃತ ಇದೆಲ್ಲ ಕೇಳಿರ್ಬೋದು. ಜೀವಾಮೃತ ಮತ್ತೆ ಹಸುವಿನ ಗಂಜಲ ಹಾಗೂ ಮೊಸರು, ಹಾಲು ಬೆಲ್ಲ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳೋದು. ಮತ್ತೆ ಈ ಬೇವಿನ ಸೊಪ್ಪನ್ನ ರಾತ್ರಿ ಹೊತ್ತು ನೆನೆಸಿಟ್ಟು ಅದನ್ನ ಕಷಾಯ ರೂಪದಲ್ಲಿ ಮಾಡ್ಕೊಳ್ಳೋದು. ಈ ಗಿಡಮೂಲಿಕೆಗಳನ್ನೇ ಬಳಸ್ಕೊಂಡು ಗಿಡಕ್ಕೆ ರಾಸಾಯನಿಕ ಮತ್ತು ಔಷಧಿಗಳನ್ನ ಉಪಯೋಗಿಸೋದು ತಡೆಗಟ್ಟಬಹುದು. ಹಾಗಾಗಿ ಇಂಥ ಸಹಜ ಹಾಗೂ ಸುಲಭವಾದ ವಿಧಾನಗಳನ್ನು ಬಳಸ್ಕೊಂಡು ಮಣ್ಣಿನ ಗುಣಮಟ್ಟ ಹಾಗೂ ಉತ್ಪಾದನೆಯ ಗುಣಮಟ್ಟ, ಬೆಳೆಗಳ ಗುಣಮಟ್ಟ ಎರಡನ್ನೂ ಕಾಪಾಡುವಲ್ಲಿ ರೈತರು ಯಶಸ್ವಿ ಆಗ್ಬೋದು. ಮತ್ತೆ ಗಮನ ಹರಿಸಬೇಕು ಅಂತಾನು ನಾನು ಹೇಳಲು ಇಚ್ಛೆಪಡಿಸ್ತೀನಿ. ಬಹಳ ಸಂತೋಷ ಮೇಡಮ್. ಸಾಕಷ್ಟು ವಿಚಾರಗಳನ್ನ ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಅಲ್ಲಿ ಸಿಗ್ತಿರುವಂಥ ಸೇವಾ ಸೌಲಭ್ಯಗಳಾಗಿರ್ಬೋದು, ವಿವಿಧ ರೀತಿಯ ಯೋಜನೆಗಳ ಕುರಿತು ತುಂಬ ಉಪಯುಕ್ತ ಮಾಹಿತಿಯನ್ನು ತಾವು ಹಂಚ್ಕೊಳ್ತಾ ಬಂದ್ರಿ ಮೇಡಮ್. ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ಕೊನೆಯದಾಗಿ ಇಲಾಖೆಯಲ್ಲಿ ಸಿಗ್ತಿರುವಂಥ ಸೇವಾ ಸೌಲಭ್ಯಗಳ ಸಮರ್ಪಕ ಬಳಕೆಯ ನಿಟ್ಟಿನಲ್ಲಿ ಸಮುದಾಯಕ್ಕೆ ಹಾಗೂ ತಾಲೂಕಿನ ರೈತರಿಗೆ ತಾವೇನು ಸಲಹೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಮೇಡಮ್? ಸಹಾಯಕ ತೋಟಗಾರಿಕೆ ಅಧಿಕಾರಿಯಾಗಿ ಸತತವಾಗಿ 2.5 ವರ್ಷದಿಂದ ನಾನು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲಾಖೆ ಪ್ರತಿಯೊಂದು ನಿಮಿಷನೂ, ಪ್ರತಿಯೊಂದು ಗಳಿಗೆನೂ ರೈತರ ಸರ್ವತೋಮುಖ ಬೆಳವಣಿಗೆಗಾಗಿ ಶ್ರಮಿಸ್ತಾ ಇದೆ. ತೋಟಗಾರಿಕೆ ಇಲಾಖೆ ಎಲ್ಲ ರೈತರಿಗೂ ಯಾವಾಗಲೂ ಅವರ ಸೇವೆಗಾಗಿ ಸಿದ್ಧವಾಗಿರುತ್ತೆ ಅಂತ ಹೇಳ್ತಾ, ಪ್ರತಿಯೊಂದು ಯೋಜನೆಯನ್ನು ಸಮರ್ಪಕವಾಗಿ ಬಳಸ್ಕೊಂಡು ರೈತರು ಸದೃಢವಾಗಬೇಕು ಹಾಗೂ ಅವರ ಆದಾಯವನ್ನು ಹೆಚ್ಚಿಸ್ಕೊಬೇಕು. ಪೌಷ್ಟಿಕ ಆಹಾರವನ್ನು ಸೇವಿಸುವುದರ ಮುಖಾಂತರ ಸರ್ವತೋಮುಖ ಬೆಳವಣಿಗೆಯನ್ನು ಕಂಡುಕೊಳ್ಳಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಭಾಳ ಸಂತೋಷ ಮೇಡಮ್. ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಪ್ರಸ್ತುತ ತಾವು ಸಹಾಯಕ ತೋಟಗಾರಿಕೆ ಅಧಿಕಾರಿಗಳಾಗಿ ಕರ್ತವ್ಯನ ನಿರ್ವಹಿಸ್ತಾ ಕುರಿತಾಗಿರ್ಬೋದು, ತೋಟಗಾರಿಕೆ ಇಲಾಖೆಯ ಪರಿಚಯ, ಗುರಿ, ಉದ್ದೇಶಗಳು ಮತ್ತು ಈ ತೋಟಗಾರಿಕೆ ಇಲಾಖೆಯಿಂದ ಲಭ್ಯ ಇರುವಂಥ ವಿವಿಧ ರೀತಿಯ ಗಿಡಗಳಾಗಿರ್ಬೋದು, ಸಹಾಯಧನ, ಸಬ್ಸಿಡಿ, ಸಾಲ ಸೌಲಭ್ಯಗಳಾಗಿರ್ಬೋದು, ಹಾಗೆಯೇ ಪ್ರಮುಖವಾದ ಯೋಜನೆಗಳಾದಂಥ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಮತ್ತು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಕುರಿತು, ಅಲ್ಲಿ ಸಿಗ್ತಿರುವಂಥ ಸೇವಾ ಸೌಲಭ್ಯಗಳ ಕುರಿತು, ಈ ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ರೈತರು ಯಾವ ರೀತಿಯ ಮಾನದಂಡಗಳು ಇರ್ತದೆ, ಏನೆಲ್ಲ ಅಗತ್ಯ ದಾಖಲಾತಿಗಳನ್ನು ಒದಗಿಸಬೇಕಾಗುತ್ತೆ, ಇದ್ರ ಮುಖಾಂತರ ಏನೆಲ್ಲ ಸೇವಾ ಸೌಲಭ್ಯಗಳನ್ನ ಪಡ್ಕೋಬೋದು, ಮುಖ್ಯವಾಗಿ ಮನರೇಗಾ ಯೋಜನೆ ಅಡಿಯಲ್ಲಿ ಏನೆಲ್ಲ ಸೇವಾ ಸೌಲಭ್ಯಗಳನ್ನು ಅಥವಾ ಕಾರ್ಯಗಳನ್ನು ಜರುಗಿಸಿ ಅದರಿಂದ ಸೌಲಭ್ಯಗಳನ್ನ ಪಡ್ಕೋಬೋದು ಅನ್ನೋದು ಕುರಿತು, ಮತ್ತು ಮಾರುಕಟ್ಟೆಯನ್ನು ಉತ್ತಮಗೊಳಿಸಿಕೊಳ್ಳೋ ನಿಟ್ಟಿನಲ್ಲಿ ಏನೆಲ್ಲ ರೈತರು ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದು ಕುರಿತು, ಒಟ್ಟಾರೆಯಾಗಿ ಈ ತೋಟಗಾರಿಕೆ ಇಲಾಖೆಯ ಸೇವಾ ಸೌಲಭ್ಯಗಳು ಸಮರ್ಪಕವಾಗಿ ರೈತರಿಗೆ ತಲುಪುವ ನಿಟ್ಟಿನಲ್ಲಿ ರೈತರು ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದು ಕುರಿತು ತುಂಬ ಉಪಯುಕ್ತ ಮಾಹಿತಿಯನ್ನು ನಮಗೆ ಹಾಗೂ ನಮ್ಮ ಕೇಳುಗ ರೈತರಿಗೆ ತಾವು ತಿಳಿಸ್ಕೊಡೋದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಬಂದು ಭಾಗವಹಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಧನ್ಯವಾದಗಳು. ಮೊದಲನೇದಾಗಿ ಜನಧ್ವನಿ ಕಾರ್ಯಕ್ರಮಕ್ಕೆ ಮತ್ತು ಶ್ರೀಕಾಂತ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನನ್ನನ್ನು ಗುರುತಿಸಿ
ಇಲಾಖೆ ಬಗ್ಗೆ ಮಾತಾಡೋಕ್ಕೆ ಮತ್ತು ರೈತರಿಗೆ ಒದಗಿಸುವ ವಿವಿಧ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಲು ನನ್ನನ್ನು ಕರೆಸಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಮತ್ತು ವಿವಿಧ ರೀತಿಯ ಯೋಜನೆಗಳಿಂದ ರೈತರು ಪಡೆಯಬಹುದಂಥ ಸೇವಾ ಸೌಲಭ್ಯಗಳ ಕುರಿತು ಇಷ್ಟೊತ್ತು ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಂಥವರು ಸರಗೂರು ತಾಲೂಕಿನ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಾದಂಥ ಚೈತ್ರರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ಇಲಾಖೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಗುರುವಾರ ಸಂಜೆ 4:30